ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ, ನಾಟಿಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. STD ಕೋಡ್ 0824. ಇಂದಿನ ಕಣಾಯು ಚಿರಾಯು ಕಾರ್ಯಕ್ರಮದಲ್ಲಿ ಶಾಲಾಕ್ಯ ತಂತ್ರ ಈ ವಿಷಯದ ಕುರಿತು ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರು ಕಣಚೂರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ನಿರ್ದೇಶಕರಾಗಿದ್ದಾರೆ. ಮುಖ್ಯವಾಗಿ ಇವತ್ತು ನಾವು ತಲೆಯ ಮೇಲಿರುವ ನಮ್ಮ ಭಾಗಗಳ ಚಿಕಿತ್ಸೆಯ ಬಗ್ಗೆ ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ. ಆಯುರ್ವೇದದಲ್ಲಿ ಬೇರೆ ಬೇರೆ ಹೆಸರುಗಳೆಲ್ಲ ಇದ್ದಾವೆ. ಅದರಲ್ಲಿ ಒಂದು ಶಾಲಾಕ್ಯ ತಂತ್ರ ಅಂತ. ಈ ಶಾಲಾಕ್ಯ ತಂತ್ರ ಅನ್ನೋದರ ಅರ್ಥ ಏನು? ಶಲಾಕೆ ಅಂತೇಳಿ. ಶಲಾಕೆ ಅಂದ್ರೆ ಶಬ್ದಾರ್ಥದಲ್ಲಿ ನೋಡಿದ್ರೆ ಒಂದು ಕಡ್ಡಿ ಅಂತ ಅರ್ಥ. ಇಲ್ಲಿ ಕಡ್ಡಿಯಂತಹ ಒಂದು ಉಪಕರಣವನ್ನು ಬಳಸಿಕೊಂಡು ಬಹಳ ಸೂಕ್ಷ್ಮವಾದ ಭಾಗಗಳಲ್ಲಿ ಚಿಕಿತ್ಸೆ ಮಾಡಬಹುದಾದ ಅರ್ಥದಲ್ಲಿ ತತ್ರ ಶಾಲಾಕ್ಯ ತಂತ್ರ ಇತಿ ಅಂತ ಹೇಳಿದ್ದಾರೆ. ಶಲಾಕೆಯಿಂದ ಕಣ್ಣು, ಮೂಗು, ಕಿವಿ ಮತ್ತು ಗಂಟಲು ಈ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡುವ ಚಿಕಿತ್ಸೆಯ ವಿಭಾಗಗಳು. ಈಗ ಇದು ಒಂದಕ್ಕೊಂದು ಸಂಬಂಧ ಉಂಟಾ? ಗಲದ ಮೇಲಿನ ರೋಗಗಳು ಅಂತ ಹೇಳ್ತಾರೆ. ಗಲ ಊರ್ಧ್ವ ವಿಕಾರಗಳು. ಗಲ ಊರ್ಧ್ವ ವಿಕಾರಗಳಲ್ಲಿ ಶಿರ ಮೇಯ್ನ್ ಆಗಿ. ಆ ಶಿರೋ ರೋಗಗಳಲ್ಲಿ ಹೆಚ್ಚು ನಮಗೆ ಕಂಡು ಬರುವಂತಹದ್ದೇ ಒಂದು ಕಣ್ಣು, ಒಂದು ಕಿವಿ, ಒಂದು ಬಾಯಿ. ಹಾಗಾಗಿ ಇದು ಎಲ್ಲವನ್ನು ಒಂದರಲ್ಲೇ ಕೇಂದ್ರೀಕರಿಸಿ ನಮ್ಮಲ್ಲಿ ಶಾಲಾಕ್ಯ ತಂತ್ರ ಅಂತ ಮಾಡಿದ್ದಾರೆ. ಸರಿ, ಈಗ ಮುಖ್ಯವಾಗಿ ಒಂದೊಂದೇ ವಿಭಾಗಗಳ ಬಗ್ಗೆ ಬರುವುದಿಲ್ಲ. ನಮ್ಮಲ್ಲಿ ಮುಖ್ಯವಾಗಿ ಈಗ ಗಂಟಲು ಅಂತ ನೀವು ಗಂಟಲಲ್ಲಿ ಬರುವಂತಹ ರೋಗಗಳು ಯಾವುದಿಲ್ಲ? ಗಂಟಲಿನಲ್ಲಿ ಈ ಬೇರೆ ಬೇರೆ ರೀತಿಯ ಒಂದು ವಿಕಾರಗಳನ್ನು ನಾವು ಹೇಳ್ಬೋದು. ಗಲ ರೋಗಗಳು ಅಂತೇಳಿ. ಗಲ ಅಂದ್ರೆ ಕುತ್ತಿಗೆಯದ ಹೊದ್ದಿಕೊಂಡಂತೆ ಕುತ್ತಿಗೆಯ ಮೇಲ್ಭಾಗದಲ್ಲಿ ಮುಖ ಅಂದ್ರೆ ಹೊರಗಿನ ಮುಖ ಅಲ್ಲ, ಆಯುರ್ವೇದ ಭಾಷೆಯಲ್ಲಿ ಮುಖ ಅಂದ್ರೆ ಬಾಯಿಯ ಒಳಗಿನ ಎಲ್ಲ ಕಾಯಿಲೆಗಳನ್ನು ನಾವು ಗಲ ಊರ್ಧ್ವ ವಿಕಾರಗಳಲ್ಲಿ ಒಂದಾದ ಕಂಠಸ್ಥ ರೋಗಗಳಲ್ಲಿ ತಗೊಳ್ತೇವೆ. ಆ ಕಂಠಸ್ಥ ರೋಗಗಳಲ್ಲಿ ಟಾನ್ಸಿಲೈಟಿಸ್ ಅಂತ ಕರಿತೇವೆ. ಅದು ಸಹ ನಮ್ಮಲ್ಲಿ ಗಲ ವಿಕಾರದಲ್ಲಿ ಬರ್ತದೆ. ಗಲ ಶುಂಠಿಕಾ ಅಂತ ಕರೀತಾರೆ. ಹಾಗೆ ಈಗ ಹುಣ್ಣಾಗುವುದು, ಸೋರ್ ಥ್ರೋಟ್ ಅಂತ ಕರಿತೇವೆ. ಗಲಗತ ವ್ರಣ ಅಂತೇಳಿ ಬಾಯಲ್ಲೆಲ್ಲ ಹುಣ್ಣಾಗುವುದು, ಅದಕ್ಕೆ ನಾವು ಮುಖ ಪಾಕ ಅಂತ ಕರಿತೇವೆ. ಹಾಗೆ ಈ ಮೇಲೆ ನಮ್ಮ ಪ್ಯಾಲೆಟಿನಲ್ಲಿ ಆಗುವಂತಹದ್ದು ಊತಗಳಿರ್ಬೋದು, ಅದಕ್ಕೆ ತಾಲು ರೋಗಗಳು ಅಂತ ಕರಿತೇವೆ. ತಾಲು ಅಂದ್ರೆ ಅವಡು. ಹಾಗೆ ದಂತ ರೋಗ ಸಹ ಇದ್ರೊಳಗಡೆ ಅಳವಡಿಸಲ್ಪಟ್ಟಿದೆ. ಇನ್ನೊಂದು ವಿಶೇಷ, ಡೆಂಟಿಸ್ಟ್ರಿ ಸಹ ಇದ್ರೊಳಗಡೆ ಇದೆ. ಗಲ ವಿಕಾರಗಳನ್ನು ಹೇಳುವಾಗ ಡೆಂಟಿಸ್ಟ್ರಿ ಸಹ ಒಂದು ಚಾಪ್ಟರ್ ಅನ್ನೇ ಹೇಳಿದ್ದಾರೆ, ಗಲ ವಿಕಾರಗಳು ಮತ್ತು ದಂತ ರೋಗಗಳು ಅಂತೇಳಿ. ಇವೆಲ್ಲವೂ ಸಹ ಇದರಲ್ಲಿ ಬರ್ತದೆ. ಹಾಗಾಗಿ ಇದರಲ್ಲಿ ಆಯಾಯ ಸಂದರ್ಭಕ್ಕೆ ಹೊಂದಿಕೊಂಡಂತೆ ಚಿಕಿತ್ಸಾ ವಿಧಾನಗಳು ಇವೆ. ನಮಗೆ ಸಾಮಾನ್ಯವಾಗಿ ಟಾನ್ಸಿಲ್ಸ್ ಅನ್ನುವಂಥದ್ದು ತುಂಬಾ ಕಾಮನ್ ಅಂತ ಹೇಳುವಂತಹದ್ದು. ಹೆಚ್ಚಿನವರು ಕೂಡ ಟಾನ್ಸಿಲ್ಸ್. ಇದು ಏನು, ಯಾಕೆ, ಹೇಗೆ, ಮತ್ತೆ ಚಿಕಿತ್ಸೆ ಹೇಗೆ? ವಿಶೇಷವಾಗಿ ನೋಡಿ, ಟಾನ್ಸಿಲ್ಸ್ ಅಂದ್ರೆ ಗಲ ಶುಂಠಿಕಾ ಅಂತ ಒಂದು ವರ್ಡ್ ಇದೆ. ನಮ್ಮ ಬಾಯಿಂದ ನಾವು ಅನ್ನವನ್ನು ನುಂಗುವ ಭಾಗದಲ್ಲಿ ಸೊಂಡಿಲಿನ ಆಕಾರದಲ್ಲಿ ಅದು ತಡೆಯನ್ನು ಮಾಡ್ತಾ ಇರುವಂತಹದ್ದು. ಅದು ಬೀಗುವುದು, ಆ ಟಾನ್ಸಿಲ್ಸ್ ಅಲ್ಲಿ ಹೇಳುವ ಅಂಗ. ಅದು ಅಲ್ಲಿ ಬೀಗಿದಾಗ ಏನಾಗ್ತದೆ, ನೋವು ಇರ್ತದೆ, ನುಂಗ್ಲಿಕ್ಕೆ ಆಗುವುದಿಲ್ಲ, ಇತ್ಯಾದಿಗಳು ಬರ್ತವೆ. ಆಗ ಅದು ನಮ್ಮಲ್ಲಿ ಕಫ ಮತ್ತು ಪಿತ್ತ ಪ್ರಧಾನವಾಗಿ ಉಂಟಾಗುವ ರೋಗ ಆಗಿರ್ತದೆ, ವಿಶೇಷವಾಗಿ ಕಫ ರೋಗ. ಸಾಮಾನ್ಯವಾಗಿ ನಮ್ಮಲ್ಲಿ ಚಿಕಿತ್ಸಾ ಪದ್ಧತಿಯಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ. ಬೇರೆ ಬೇರೆ ವಿಕಾರಗಳಾದ್ರೂ ಆ ಪದ್ಧತಿಗಳು ಉಪಯೋಗಿಸುವ ಔಷಧಿಗಳಲ್ಲಿರುವುದು. ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು? ಇಲ್ಲಿ ನಾವು ಆ ಒಂದು ಬೀಗಿದ ಶೋಥ ಅಂತ ಹೇಳ್ತೇವೆ, ಮೈಯಲ್ಲೆಲ್ಲ ಬೀಗ್ತಲ್ಲ, ಅದೇ ತರದ ಒಳಗಿನ ಬೀಗು. ಅದು ಅಲೋಪತಿಯಲ್ಲಿ ಅದೇ ಸಿದ್ಧಾಂತ, ಐಟಿಸ್ ಅಂತೇಳಿ, ಟಾನ್ಸಿಲೈಟಿಸ್ ಅಲ್ವಾ? ಹಾಗೆ ಇಲ್ಲಿ ಕೂಡ ಆ ದೊಡ್ಡದಾದಂತಹ ಒಂದು ಶೋಥ ಅಥವಾ ಊತ ಇದನ್ನು ಕಡಿಮೆ ಮಾಡ್ತಾ ಅಲ್ಲಿರುವಂತಹ ಏನು ಆ ಸೋಂಕಿಗೆ ಸಕಾರಣವಾದ ಕ್ರಿಮಿ ಇದೆ ಅದನ್ನು ಹೋಗುವಾಗ ಮಾಡುವಂತಹದ್ದು ಮೂಲ ಧ್ಯೇಯ. ಹಾಗೆ ನೋಡುವಾಗ ನಮ್ಮ ಗಲ ರೋಗಗಳಲ್ಲಿರುವಂತಹ ಹಲವಾರು ಚಿಕಿತ್ಸೆಗಳಲ್ಲಿ ಈಗ ಗಲಧಾರಣ ಅಂತ ಉಂಟು. ಗಲಧಾರಣ ಅಂದ್ರೆ ಬಾಯಿಯಲ್ಲಿ
ಒಂದು ಔಷಧಿ ದ್ರವ್ಯವನ್ನು ಇಟ್ಟುಕೊಂಡು ಕವಳ ಮತ್ತು ಗಂಡೂಷ ಅಂತೇಳಿ ಮಾಡುವಂತಹದ್ದು. ಬಾಯಲ್ಲೇ ಇಟ್ಟುಕೊಂಡು ಸ್ವಲ್ಪ ಹೊತ್ತಿದ್ದು ಮತ್ತೆ ಉಗುಳುವಂತಹದ್ದು, ಬಾಯಲ್ಲಿ ಇಟ್ಟು ಆಡಿಸಿ ಆಡಿಸಿ ಉಗುಳುವಂತಹದ್ದು. ಈ ರೀತಿಯ ಗಲಧಾರಣ ಪ್ರಯೋಗಗಳು. ಹಾಗೆಯೇ ಗಲಪೂರಣಗಳು, ನಮ್ಮ ಕುತ್ತಿಗೆ ತನಕ ಒಂದು ತೈಲ ಇರ್ಬೋದು, ಕಷಾಯ ಇರ್ಬೋದು, ಇವುಗಳನ್ನು ಹಾಕಿ ಆಮೇಲೆ ಸ್ವಲ್ಪ ಹೊತ್ತು ಇಟ್ಟು ತೊಳೆಯುವಂತಹದ್ದು ಗಲಪೂರಣ ಅಂತ ಇದೆ. ಹಾಗೆ ಗಲ ಪ್ರಕ್ಷಾಲನ ಅಂತ ಉಂಟು. ಇದೆಲ್ಲ ಸಣ್ಣ ಸಣ್ಣ ವ್ಯತ್ಯಾಸ. ಇಡೀ ಬಾಯಿಯನ್ನು ಕಂಪ್ಲೀಟ್ ಸಂಪೂರ್ಣವಾಗಿ ಶುದ್ಧಿ ಮಾಡುವಂತಹದ್ದು. ಹಾಗೆ ಇತರ ಔಷಧಿ ಪ್ರಯೋಗಗಳು, ಆ ಜಾಗಕ್ಕೆ ಹಚ್ಚುವಂತ ಔಷಧಿಗಳು. ಈಗ ಟಾನ್ಸಿಲ್ಸ್ ಆದರೆ, ಈಗ ಉದಾಹರಣೆಗೆ ಟಾನ್ಸಿಲ್ಸ್ ತಗೊಳ್ಳೋ. ಟಾನ್ಸಿಲ್ಸ್ ಆದರೆ ನಮ್ಮಲ್ಲಿ ವಿಶೇಷವಾಗಿ ಒಂದು ಕ್ಷಾರ ಕರ್ಮ ಅಂತ ಇದೆ. ಕ್ಷಾರ ಅಂತ ಹೇಳಿದ್ರೆ ಒಂದು ಸುಡುವ ಗುಣ ಉಳ್ಳಂತಹ ಒಂದು ಪೇಸ್ಟ್, ಕ್ಷಾರ ಚಿಕಿತ್ಸೆ ಅಂತ ಹೇಳುವಂತ ಒಂದು ವಿಭಾಗದಲ್ಲಿ ಬರುವಂತದ್ದು, ಉತ್ತರಾಣಿ ಇತ್ಯಾದಿಗಳಿಂದ ಮಾಡುವಂಥದ್ದು. ಆ ಕ್ಷಾರವನ್ನು ನಾನು ಆಗ ಹೇಳಿದಾಗ ಶಲಾಕೆ ಅದರ ಮುಖಾಂತರ ಆ ಜಾಗಕ್ಕೆ ಲೇಪನ ಮಾಡಿ, ಅಂದರೆ ಅದನ್ನು ಹಚ್ಚಿ ಔಷಧಿಯನ್ನು ಸುತ್ತಲಿನ ಭಾಗವನ್ನು ಹತ್ತಿ ಇಟ್ಟು ಅದನ್ನು ಕವರ್ ಮಾಡಿ ತೊಂದರೆ ಆಗದಾಗ ಮಾಡಿ 1 ನಿಮಿಷ ಆದ ಕೂಡಲೇ ಅದನ್ನು ನಿಂಬೆ ಹಣ್ಣಿನಲ್ಲಿ ತೊಳೆದು ಬಿಡುವುದು. ಹೀಗೆ ಮಾಡುವಾಗ ಏನಾಗ್ತದೆ, ಆ ದೊಡ್ಡದಾದಂತಹ ಟಾನ್ಸಿಲ್ಸ್ ಏನಾಗ್ತದೆ ಸಣ್ಣದ ಶೃಂಗ. ಇದು ಬಹಳ ಒಂದು ಯಶಸ್ವಿಯಾದ ಆಯುರ್ವೇದದ ಒಂದು ಅನುಶಸ್ತ್ರ ಕರ್ಮ. ಇದು ಸಹ ಟಾನ್ಸಿಲ್ಸ್ ನಲ್ಲಿ ಬಳಕೆ ಮಾಡುವಂತಹದ್ದು. ಹಾಗೆಯೇ ರಕ್ತ ಮೋಕ್ಷಣ ಥೆರಪಿ ಅಂತ ಇದೆ. ರಕ್ತ ಒಂದು ತೆಗೆಯುವಂತಹ ಒಂದು ಚಿಕಿತ್ಸೆ. ಅದು ಹೆಚ್ಚಾಗಿ ಬಾಯಿಗೆ ಸಂಬಂಧಪಟ್ಟಂತಹ ಹುಣ್ಣುಗಳಲ್ಲಿ, ಬೀಗುಗಳಲ್ಲಿ ನಾವು ಮಾಡುವ ಪದ್ಧತಿ ಉಂಟು. ತುಟಿಯಲ್ಲಿ ಎಲ್ಲ ಬೀಗಿದ್ರೆ ಎಲ್ಲ ಜಿಗಳೆ ಸಹ ಕಚ್ಚಿಸುವಂತಹ ಒಂದು ಚಿಕಿತ್ಸೆಯನ್ನು ನಾವು ಹೇಳ್ಬೋದು. ಹಾಗೆ ಅದಲ್ಲದೆ ಮತ್ತೆ ಈ ಔಷಧಿ ಚಿಕಿತ್ಸೆಗಳು, ಹೊಟ್ಟೆಗೆ ತೆಗೆದುಕೊಳ್ಳುವ ಔಷಧಿಗಳು, ನಮ್ಮ ಇದಕ್ಕೆ ಸಂಬಂಧಪಟ್ಟಂತಹ ದೋಷಹಾರವಾದಂತಹದ್ದು. ಅದು ವಿಶೇಷವಾಗಿ ತ್ರಿಫಲ ಅನ್ನುವಂಥದ್ದು ಇಲ್ಲಿ ವಿಶೇಷ. ತ್ರಿಫಲ ಕಷಾಯದಿಂದ ತೊಳೆಯುವಂಥದ್ದು, ತ್ರಿಫಲ ಕಷಾಯವನ್ನು ಸೇವಿಸುವಂತಹದ್ದು. ಹಾಗೆ ಗಂಧಕ ರಸಾಯನ, ಹಾಗೆ ಲಘುಸೂತ ಶೇಖರ ಅಂತ ಪಿತ್ತಹರವಾದಂಥ ಔಷಧಿ ಇತ್ಯಾದಿ ಔಷಧಿ ಪ್ರಯೋಗಗಳು. ಒಟ್ಟಿನಲ್ಲಿ ಹೇಳುವುದಾದರೆ ಗಂಟಲಿಗೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಕವಳ, ಗಂಡೂಷ ಬಾಯಿಯಲ್ಲಿ ಹಾಕುವಂಥದ್ದು, ಹಾಗೆ ಧಾರಣ ಮಾಡುವಂಥದ್ದು ಔಷಧಿ ದ್ರವ್ಯಗಳು ಮತ್ತು ಹೊಟ್ಟೆಗೆ ತೆಗೆದುಕೊಳ್ಳುವ ಔಷಧಿಗಳನ್ನು ನಾವು ಹೇಳ್ಬೋದು ಅಂತ ನನಗೆ ಅನಿಸ್ತದೆ. ಈಗ ಟಾನ್ಸಿಲ್ಸ್ ಅನ್ನುವಂಥದ್ದು ಮುಖ್ಯವಾಗಿ ಬರಲಿಕ್ಕೆ ಏನು ಕಾರಣಗಳು? ಟಾನ್ಸಿಲ್ಸ್ ಬರಲಿಕ್ಕೆ ಮುಖ್ಯ ಕಾರಣ ಅಂದರೆ ಸೋಂಕೆ ಕಾರಣ ಆಗಿರ್ತದೆ. ಟಾನ್ಸಿಲ್ಸ್ ಅಂದ್ರೆ ಅದು ಒಂದು ನಮ್ಮಲ್ಲಿ ನಿರ್ನಾಳ ಗ್ರಂಥಿಗಳ ಹಾಗೆ ಒಂದು ಲಿಂಫ್ ಗ್ಲ್ಯಾಂಡ್ಸ್, ಎಲೋಪತಿ ಪ್ರಕಾರ ಲಿಂಫ್ ಗ್ಲ್ಯಾಂಡ್, ಲಿಂಫ್ಯಾಟಿಕ್ ಗ್ಲ್ಯಾಂಡ್, ಅದು ಶರೀರದ ಒಳಭಾಗಕ್ಕೆ ಒಂದು ಗೇಟಿನಾಗ ರಕ್ಷಣೆ ಮಾಡ್ತದೆ ಅಂತ ಹೇಳುವಂಥದ್ದು ತತ್ವ. ವಿದೇಶಿ ವಸ್ತುಗಳನ್ನು ಒಳಗೆ ಹೋಗದಾಗ ತಡೀತದೆ ಅಂತ ಹೇಳಿ ಅದರಲ್ಲಿರುವಂತಹ ಒಂದು ಲಿಂಫಿನ ಮೂಲಕವಾಗಿ ಅದು ಈ ಟಾನ್ಸಿಲೈಟಿಸ್ ಅಂತ ಹೇಳಿ ಆಗೋದು. ಆ ಜಾಗದಲ್ಲಿ ಇನ್ಫೆಕ್ಷನ್ ಆದಾಗ ನಮ್ಮ ಬಾಯಿಯಲ್ಲಿ ಯಾವುದೇ ತರದ ಇನ್ಫೆಕ್ಷನ್ ಆದರೂ ಸಹ ಎಷ್ಟೋ ಸಂದರ್ಭಗಳಲ್ಲಿ ಅದು ಟಾನ್ಸಿಲ್ ಅನ್ನು ಆವರಿಸಿ ರಕ್ತದ ಮೂಲಕ ಅಲ್ಲಿ ಬೀಗು ಕೊಡುದು ಅಷ್ಟೇ. ಅದಕ್ಕೆ ಬೇರೆ ಏನು ಕಾರಣಗಳನ್ನು ಹೇಳಲಿಕ್ಕೆ ಆಗುದಿಲ್ಲ. ಯಾವುದಾದ್ರೂ ಇನ್ಫೆಕ್ಷನ್ನೇ ಕಾರಣ ಅಥವಾ ಸೋಂಕೆ ಕಾರಣ. ಅದು ಬಂದವರಿಗೆ ಪುನಃ ಬರುವಂತ, ಅದು ಪುನಃ ಬರ್ತದೆ. ಅದು ಆಗಾಗ ಬರ್ತದೆ. ಒಮ್ಮೆ ಕೆಲವರಿಗೆ ದೊಡ್ಡದಾದ್ರೆ ಆ ಅಂಗ ಅದು ಬೇಗನೆ ತಾನಾಗಿ ಸಣ್ಣದಾಗುವುದಿಲ್ಲ. ಹಾಗಾಗಿ ಏನಾಗ್ತದೆ ಅಂದ್ರೆ ಅದು ಮರುಕಳಿಸ್ತದೆ. ಬೇರೆ ಸೋಂಕು ಹೊಡಿ ಕುತ್ತಿಗೆ, ಬಾಯಿ ಇತ್ಯಾದಿಗಳ ಸಂಬಂಧ ಶೀತ ಆಗಿದೆ, ಉದಾಹರಣೆಗೆ ಶೀತ ಆಯ್ತು, ಕಫ ಆಯ್ತು, ತುಂಬಾ ಸಮಯದಿಂದ ಒದ್ದಾಡ್ತಾ ಇದ್ದಾರೆ, ಅವರಿಗೆ ಟಾನ್ಸಿಲ್ಸ್. ಹಾಗೆ ಜೀರ್ಣ ಇತ್ಯಾದಿಗಳು ಸರಿ ಇಲ್ಲದವರಿಗೆ ಆಗಬಹುದು, ಸಾಧ್ಯತೆ ಉಂಟು. ಹೀಗೆ ಅದು ಪದೇ ಪದೇ ಬರುವಂತದ್ದೇ ಜಾಸ್ತಿ. ಟಾನ್ಸಿಲ್ಸ್ ಇದ್ದವರಿಗೆ ಆಗಾಗ ಬರುವಂತ ಸಂಭವಗಳೇ ಜಾಸ್ತಿ ಆಗಿದೆ. ಈ ಗಂಟಲಿಗೆ ಸಂಬಂಧಪಟ್ಟ ರೋಗಗಳಲ್ಲಿ ನೀವು ಹೇಳಿದ್ರಿ ಡೆಂಟಿಸ್ಟ್ರಿ ಕೂಡ ಒಂದು ಮುಖ್ಯವಾಗಿ. ಈಗ ಹಲ್ಲಿಗೂ ಮತ್ತೆ ಬೇರೆ ರೋಗಗಳಿಗೂ ಚಿಕಿತ್ಸೆಗಳು ಒಂದೇ ತರವ ಹೇಗೆ? ಹಲ್ಲಿಗೆ ಮತ್ತು ಬೇರೆ ರೋಗಗಳಿಗೆ ಹೊರಗಿಂದ ಕಾಣುವಂತಹ ಈ ತೊಂದರೆಗಳಲ್ಲಿ ಚಿಕಿತ್ಸೆಯಲ್ಲಿ ಹೆಚ್ಚು ವ್ಯತ್ಯಾಸ ಬರುವುದಿಲ್ಲ. ಈಗ ಉದಾಹರಣೆಗಾಗಿ ನಮ್ಮ ಅವಡಿನ ರೋಗಗಳಿರ್ಬೋದು, ಹಲ್ಲಿನ ಒಸಡಿನಲ್ಲಿ ಬರುವ ಇದು, ಅಥವಾ ದಂತ ಕುಳಿ, ಹಾಗೆಯೇ ಇದು ಕ್ರಿಮಿದಂತ ಅಂತ ಒಂದಿದೆ, ಇವೆಲ್ಲ ಬರ್ತವೆ. ಅವುಗಳಿಗೆಲ್ಲ ಚಿಕಿತ್ಸೆಗಳೇನು ಅಂದ್ರೆ ನಾವು ಪುನಃ ಮಾಡುವಂಥದ್ದಿದ್ವೆ. ಕ್ರಿಮಿದಂತಕ್ಕೆ ಶುದ್ಧ ಶೋಧನ ಮಾಡುವಂಥದ್ದು. ಉದಾಹರಣೆಗೆ ದಂತ ಧಾರಣ ಅಂತ ಉಂಟು. ಆಗ ನಾನು ಹೇಗೆ ಗಲಧಾರಣ ಅಂತ ಹೇಳಿದೆ, ಹಾಗೆಯೇ ದಂತ ಧಾರಣ ಒಂದು ಔಷಧೀಯ ದ್ರವ್ಯ ಇರುವುದನ್ನು ಹಲ್ಲಿನಲ್ಲಿ ಇಟ್ಟುಕೊಳ್ಳುವಂತಹದ್ದು. ಹಾಗೆಯೇ ದಂತ ಪೂರಣ ಅಂದ್ರೆ ದಂತದ ರೋಗಗಳನ್ನು ಗುಣಪಡಿಸಲು ಆ ಜಾಗದಲ್ಲಿ ಏನನ್ನಾದ್ರೂ ಇಡುವಂಥದ್ದು. ಈಗ ಲವಂಗ ಇಡುವುದಿರ್ಬೋದು. ಹಾಗೆ ಇನ್ನೊಂದು ವಿಶೇಷವಾದಂತಹದ್ದು ಹಳೆ ಟೆಕ್ಸ್ಟ್ ಅಲ್ಲಿ ಇದೆ, ನಮಗೆ ಅದು ಮಾಡಿದವರು ಗೊತ್ತಿಲ್ಲ ನನಗೆ. ಕಮಲದ ನಾಳಗಳು, ಅವುಗಳನ್ನು ಬಳಸಿ, ಅಂದ್ರೆ ಲೋಟಸ್ ಟಾಕ್ಗಳಿಂದ ನಮ್ಮ ರೂಟ್ ಕೆನಾಲ್ ಮಾಡಿದ ಹಾಗೆ ಹಲ್ಲಿನ ಆಳದಲ್ಲಿ ಅವುಗಳನ್ನು ಹೊಗ್ಗಿಸಿ ಹಲ್ಲನ್ನು ರಕ್ಷಿಸಬಹುದು ಅಂತ ಒಂದು ಉಲ್ಲೇಖ ಇದೆ ಶಾಲಕ್ಯ ತಂತ್ರ ಸುಶ್ರುತ ಸಂಹಿತೆಯಲ್ಲಿ. ಹಾಗೆ ದಂತ ಪ್ರಕ್ಷಾಲನ ಅಂತ ಇನ್ನೊಂದಿದೆ, ದಂತ ರೋಗಗಳನ್ನು ಗುಣಪಡಿಸಲು ಅದನ್ನು ತೊಳೆಯುವಂಥದ್ದು. ಅಂದ್ರೆ ಇದೆಲ್ಲ ಉಪಯೋಗಿಸುವ ಕಷಾಯಗಳೇ. ನಾವು ಕಷಾಯ ತೈಲ, ಎರಿಬೇದಾದಿ ತೈಲ ಅಂತ ಉಂಟು.
ಅಥವಾ ತ್ರಿಫಲ ಕಷಾಯ ಅಂತ ಉಂಟು, ಅಥವಾ ವರುಣಾದಿ ಕಷಾಯ ಅಂತ ಉಂಟು, ಇತ್ಯಾದಿಗಳೇ ಅವುಗಳನ್ನು ಉಪಯೋಗ ಮಾಡುವಂಥದ್ದು. ಹಾಗೆ ದಂತವನ್ನು ಶುದ್ಧಿ ಮಾಡುವಂಥದ್ದು ಕೆಲವು ಭಸ್ಮಗಳಿರ್ಬೋದು ಅಥವಾ ಚೂರ್ಣಗಳಿರ್ಬೋದು, ಅವುಗಳ ಮುಖಾಂತರ ತ್ರಿಫಲ ವಿಶೇಷ ಇಲ್ಲಿ ಎಲ್ಲ ಈ ನಮ್ಮ ಶಾಲಾಕ್ಯ ತಂತ್ರದಲ್ಲಿ ಪ್ರಧಾನ ಪಾತ್ರ ವಹಿಸುವುದೇ ಅಣಿಲೆ ನೆಲ್ಲಿ ಶಾಂತಿಯ ಒಂದು ಕಾಂಬಿನೇಷನ್ಗಳು, ಬೇರೆ ಬೇರೆ ರೀತಿಯದ್ದು. ಅದಕ್ಕೆ ಒಂದು ವಿಶೇಷವಾದಂತಹ ರೋಗ ನಿರೋಧಕ ಗುಣ ಇದೆ, ಮತ್ತು ಅದು ವಿಶೇಷವಾಗಿ ನಮ್ಮ ವ್ರಣಗಳಲ್ಲಿ ಹೇಳಲ್ಪಟ್ಟ ಮತ್ತು ಇಲ್ಲಿ ಬಾಯಲ್ಲೆಲ್ಲ ಇದೊಂಥರ ಹುಣ್ಣಿನ ಹಾಗೆ ಅಲ್ವಾ, ಹಾಗಾಗಿ ಇರಬಹುದು. ಮತ್ತು ಗಲೋರ್ಧ ರೋಗಗಳಲ್ಲಿ ತ್ರಿಫಲ ಶ್ರೇಷ್ಠ, ಕಣ್ಣಿಯು ಕೂಡ ಹಾಗೆ. ಹಾಗೆ ಒಂದೊಂದು ಸಂದರ್ಭಗಳಲ್ಲಿ ಆ ಹಲ್ಲನ್ನು ಕೀಳುವಂತದ್ದು ಸಹ ಹೇಳಿದ್ದಾರೆ ನಮ್ಮಲ್ಲಿ, ಹಲ್ಲು ತೆಗೆಯುವಂತದ್ದು, ಈ ರೀತಿಯ ವ್ಯವಸ್ಥೆಗಳೆಲ್ಲ ಉಂಟು. ಈಗ ಮೂಗಿಗೆ ಸಂಬಂಧಪಟ್ಟ ರೋಗಗಳು ಯಾವುದೆಲ್ಲ? ಮೂಗು ಅಂದ್ರೆ ಮೂಗಿನಲ್ಲಿ ನಾವು ಹೇಳಿದ್ರೆ ನಾಸೋಹಿ ಶಿರಸೋ ದ್ವಾರಂ ಅಂತೇಳಿ, ನಾಸವು ತಲೆಗೆ ಹೋಗುವ ಒಂದು ಮಾರ್ಗ, ಮೂಗಿನ ಮೂಲಕ ಹೋದ್ರೆ ಅದು ಎಲ್ಲಿಗೆ ಬ್ರೈನಿಗೆ ಹೋಗ್ತದೆ ಅಂತ ಹೇಳ್ತಾರಲ್ಲ ಹಾಗೆ. ಹಾಗಾಗಿ ನೋಡಿ, ಯಾವ್ದಾದ್ರು ಶಿರೋ ರೋಗಗಳು ಬಂದಾಗ ನಾವು ನೋಡುದೇನು, ಆಕ್ಸಿಡೆಂಟ್ ಎಲ್ಲ ಆದ್ರೆ ಮೂಗಿನಲ್ಲಿ ರಕ್ತ ಬರ್ತದ ಅಂತ ಹೇಳಿ. ಹಾಗೆ ಮೂಗಿನಲ್ಲಿ ಬರುವ ಕಾಯಿಲೆಗಳಲ್ಲಿ ಒಂದು ನಾವು ಹೇಳೋ ಸೈನಸೈಟಿಸ್, ಇನ್ನೊಂದು ಮೂಗಿನ ಮೂಲಕ ಬರುವಂತದ್ದು ತಲೆಯ ರೋಗಗಳು, ಅದು ಸಹ ನಾವು ಇದರಲ್ಲಿ ಅಳವಡಿಸಿಕೊಳ್ಬಹುದು. ಮುಖ್ಯವಾಗಿ ಶಿರಶೂಲಗಳು, ಈಗ ಮೈಗ್ರೇನ್ ಅಂತ ಹೇಳ್ತೇವೆ, ಸೈನಸೈಟಿಸ್ ಅಂತ ಹೇಳ್ತೇವೆ, ಇದಕ್ಕೆಲ್ಲ ಮೂಗಿಗೆ ತುಂಬಾ ಸಂಬಂಧ ಇರ್ತದೆ. ಮತ್ತೊಂದು ಮೂಗಿನ ಒಳಗೆ ಆಗುವಂತದ್ದು ಸಣ್ಣ ಸಣ್ಣ ಗ್ರೋತ್ಗಳು, ನಾವು ಅದಕ್ಕೆ ಪಾಲಿಪ್ಸ್ ಅಂತ ಕರಿತೇವೆ, ನೇಸಲ್ ಪಾಲಿಪ್ಸ್. ತುಂಬಾ ಮಂದಿಗೆ ಉಸಿರಾಡುವ ಒಂದು ಮೂಗು ಕಟ್ಟುದು ಒಂದು ಮೂಗು ಬಿಡುದು ಆಗ್ತದೆ ಅದು. ಮತ್ತೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಏನ್ ಹೇಳ್ತೇವೆ, ಅದು ಸಹ ನಮ್ಮಲ್ಲಿ ಸಹ ಹೇಳಿದ್ದಾರೆ, ನಾಸ ದ್ವಾರದಲ್ಲಿ ಬಂಧನ ಆಗುವಂತದ್ದು ಅಂತೇಳಿ. ಹಾಗೆ ನಾಸಾರ್ಷ ಅಂತ ಇನ್ನೊಂದು ಹೇಳ್ತಾರೆ, ಈಗ ಪೈಲ್ಸ್ ಅಂತ ಇದೆ, ಅದೇ ತರ ಮೂಗಿನಲ್ಲಿ ಪೈಲ್ಸ್, ನಾಸಾರ್ಷ ಅಂತೇಳಿ, ಅದನ್ನು ನಾವು ನೇಸಲ್ ಪಾಲಿಪ್ಪಿಗೆ ಸಮ ಮಾಡ್ತೇವೆ. ಅಂತ ಸಂದರ್ಭಗಳಲ್ಲೆಲ್ಲ ನಾವೆಂತ ಮಾಡಬೇಕು ಅಂದ್ರೆ, ಆ ಜಾಗಕ್ಕೆ ಒಂದು ನಾಸಕ್ಕೆ ಕಾಯಿಲೆ ಬಂದಾಗ ನಾವು ನಾಸಾ ದ್ವಾರವನ್ನು ಮೊದಲು ಸರಿ ಮಾಡಬೇಕು. ಅಂದ್ರೆ ದ್ವಾರ ಸರಿಯಾಗಿ ಅದು ಗಾಳಿ ಹೆಚ್ಚಿನ ಉಸಿರಾಟಗಳು ಸರಿಯಾಗಿ ಆಗದಿದ್ರೆ ಅದು ಸೀದಾ ಹೋಗುವಂತದ್ದು ಮತ್ತೆ ಶ್ವಾಸಕೋಶಕ್ಕೆ ತೊಂದರೆ. ನಾಸದ ತೊಂದರೆಯಿಂದ ಎಷ್ಟೋ ಸಂದರ್ಭಗಳಲ್ಲಿ ಶ್ವಾಸಕೋಶಗಳಲ್ಲಿ ಕೆಮ್ಮು ಮತ್ತು ಎಲರ್ಜಿ ಇತ್ಯಾದಿ ಕಾಯಿಲೆಗಳು ಬರೋದು ಸಾಮಾನ್ಯ ವಿಷಯ, ಎಲ್ಲರಿಗೂ ಗೊತ್ತು. ಮೂಗಿಗೆ ಚಿಕಿತ್ಸೆ ಕೊಟ್ಟಾಗ ಅದು ಸರಿಯಾಗ್ತದೆ. ಹಾಗೆ ಇಲ್ಲಿ ನಾವು ಮೂಗಿಗೆ ಏನೇ ಮಾಡ್ತೇವೆ, ಪಂಚಕರ್ಮಗಳಲ್ಲಿ ಒಂದಾದ ನಶ್ಯಕರ್ಮ ಅಂತ ಇದೆ, ಆ ನಶ್ಯಕರ್ಮವನ್ನು ಮಾಡ್ತೇವೆ. ನಶ್ಯ ಅಂದ್ರೆ ಇದಲ್ಲ, ಮೂಗಿಗೆ ಹುಡಿಯಲ್ಲ. ಇಲ್ಲಿ ಮಾಡೋದ್ರೆ ಔಷಧೀಯ ತೈಲಗಳನ್ನು ಅಥವಾ ಕಷಾಯಗಳು ಎರಡೆರಡು ಬೊಟ್ಟು ಎರಡು ಮೂಗಿಗೆ ಬಿಟ್ಟು ಸರಿಯಾದ ನಿರ್ದಿಷ್ಟವಾದ ಕಾಲದಲ್ಲಿ ಮುಂಜಾನೆ ದಿಂಬಿನಲ್ಲಿ ಮಧ್ಯದಲ್ಲಿ ತಲೆ ಇಟ್ಟಿಗೆ ತಲೆಯನ್ನು ಮೇಲೆ ಮಾಡಿ ಹಾಕಿ ಮಾಡುವಂತ ಒಂದು ಚಿಕಿತ್ಸೆಗೆ ನಾವು ನಶ್ಯಕರ್ಮ ಅಂತ ಹೇಳಿ. ನಶ್ಯಕರ್ಮ ಬಹಳ ಶ್ರೇಷ್ಠವಾದ ನಾಸ ಮತ್ತು ಶಿರೋರೋಗ ಎರಡಕ್ಕೂ ಇರುವಂತಹ ಒಂದು ಚಿಕಿತ್ಸೆ. ಅವುಗಳನ್ನು ಕಷಾಯ ಅಥವಾ ತೈಲಗಳನ್ನು ಅವಶ್ಯಕತಾನುಸಾರದ ಒಂದು ವಾರ ಎಲ್ಲ ಮಾಡಬೇಕಾಗ್ತದೆ, ಮತ್ತೆ ಬೇರೆ ಔಷಧಿ ಕೊಡುವಂಥದ್ದು. ಹಾಗೆ ಈ ನಾಸ ಆರ್ಷ ಅಂತ ನಾನು ಹೇಳಿದೆ, ಒಳಗೆ ಪಾಲಿಪ್ ಇರ್ತದೆ. ಅಂತ ಸಂದರ್ಭಗಳಲ್ಲಿ ಅಲ್ಲಿಗೆ ಸಹ ಕ್ಷಾರೀಯ ದ್ರವ್ಯವನ್ನು ಹಚ್ಚುವಂತದ್ದು ಒಂದು ಚಿಕಿತ್ಸೆ ಇದೆ. ಈಗ ಉದಾಹರಣೆಗಾಗಿ ಗುಲಗುಂಜಿ ಅಂತ ಇದೆ, ಇದನ್ನು ಮನೆಯಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ, ಅದು ವಿಷ. ಅದನ್ನು ಸರಿಯಾದ ಕ್ರಮದಲ್ಲಿ ಶೋಧನೆ ಮಾಡಿ ಹಾಲಿನಲ್ಲೆಲ್ಲ ಒಂದು ಮುಳುಗಿಸಿ ಒಣಗಿಸಿ ಎಲ್ಲ ಮಾಡಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಒಂದು ನಾನು ಹೇಳಿದಾಗ ಕಡ್ಡಿಯಲ್ಲಿ ಮೂಗಿನಲ್ಲಿ ಆ ಒಳಗೆ ಗಂಟಿನಾಗಿರ್ತದೆ, ಮೂಗು ಉಸಿರಾಟಕ್ಕೆ ತೊಂದರೆ ಕೊಡೋದು, ಅಲ್ಲಿಗೆ ಹಚ್ಚಬೇಕು. ಹಚ್ಚಿ 5 ನಿಮಿಷ ಆದ್ಮೇಲೆ ತೊಳಿಬೇಕು. ಹಾಗೆ ಮಾಡಿಯಾಗ ಶೃಂಕ ಆಗ್ತದೆ. ಹಾಗೆ ಆ ರೀತಿಯ ಚಿಕಿತ್ಸೆ ಅದು ಒಂದು ರೀತಿಯ ಕ್ಷಾರಕರ್ಮದ ಹಾಗೆ. ಹಾಗೆ ಮೂಗಿಗೆ ಸಹ ಕ್ಷಾರಕರ್ಮ ಹೇಳಿದ್ದಾರೆ, ಇದು ಕ್ಷಾರಕರ್ಮ, ಇನ್ನೊಂದು ನಸ್ಯಕರ್ಮ. ಅದು ಬಿಟ್ರೆ ಮತ್ತೆ ನಾವು ಮಾಡುವಂತಹದ್ದು ಔಷಧೀಯ ಚಿಕಿತ್ಸೆಗಳು ಮತ್ತು ಬಾಹ್ಯ ಶೇಕ ಸ್ವೇತ, ಮೂಗಿನ ಎರಡೂ ಬದಿಗಳಿಂದ ಎಣ್ಣೆಯನ್ನು ಹಚ್ಚಿ ಶೇಕ ಕೊಡುವಂಥದ್ದು, ಲಘುವಂತ ಆಗಿ ಮಾಡುವಂತಹದ್ದು. ಹಾಗೆ ಹಲವಾರು ಇತರ ಚಿಕಿತ್ಸೆಗಳನ್ನು ನಾವು ಸಹ ಹೇಳಿದ್ದೇವೆ. ನಾಸ ಪ್ರಕ್ಷಾಲನ ಅಂತ ಇದೆ, ಇಲ್ಲಿ ಸಹ ಮೂಗನ್ನು ತೊಳೆಯುವಂತಹದ್ದು. ನಾಸ ಶುದ್ಧಿ ಅಂತ ಇದೆ, ನಾಸಕ್ಕೆ ಸಂಬಂಧಪಟ್ಟ ಅವಲೇಹಗಳ ಪ್ರಯೋಗ ಇದೆ, ಈಗ ಅಗಸ್ತ್ಯ ರಸಾಯನ ಈ ರೀತಿಯ ಔಷಧಿಗಳಿವೆ. ಹಾಗೆ ನಾಸಾಬಸ್ತಿ ಅಂತ ಇದೆ. ನಾಸಾಬಸ್ತಿ ಅಂದ್ರೆ ಮೂಗಿನ ಭಾಗದಲ್ಲಿ ಒಂದು ತೈಲವನ್ನು ನಾವು ಒಂದು ಕಟ್ಟೆಯಾಗಿ ಕಟ್ಟಿ ಸ್ವಲ್ಪ ಹೊತ್ತಿಟ್ಟು ಮತ್ತೆ ತೊಳೆಯುವಂಥದ್ದು, ಹೀಗೆ ನಾವು ಹೇಳ್ಬಹುದು. ಈಗ ಈ ಸೈನಸ್ ಅನ್ನುವಂಥದ್ದು ಕೂಡ ಇತ್ತೀಚೆಗೆ ಜಾಸ್ತಿ ಕೇಳಿಬರ್ತದೆ. ಇದು ಮುಖ್ಯವಾಗಿ ಯಾಕೆ ಆಗುವಂಥದ್ದು? ಸೈನಸೈಟಿಸ್ ಅಂತ ಹೇಳಿ ಆಗುವಂತಹದ್ದು ನಾನೀಗ ಹೇಳಿದಾಗ ಮೂಗಿನಲ್ಲಿ ಏನಾದರೂ ತೊಂದರೆ ಆದಾಗ ಕಫ ಇತ್ಯಾದಿಗಳು ತುಂಬಿ ಆ ಕಫದ ಭಾಗ ನಮ್ಮ ಕಣ್ಣಿನ 2 ಭಾಗಗಳಲ್ಲಿ ಮೇಲೆ, ಕಣ್ಣಿನಿಂದ ಮೇಲೆ 2 ಭಾಗಗಳಲ್ಲಿ ಮತ್ತು ಕಣ್ಣಿನ ಕೆಳಗೆ 2 ಭಾಗದಲ್ಲಿ ಮತ್ತು ಕಿವಿಯ ಹಿಂಭಾಗದಲ್ಲಿ ಸಣ್ಣ ಸಣ್ಣ ಟೊಳ್ಳು ಭಾಗಗಳು ಇರ್ತವೆ. ಈ ಮೂಗಿಗೆ ಮತ್ತು ಗಂಟಲಿಗೆ ಹೋಗುವಂತಹ ಮಾರ್ಗ ಅದು ಒಂದು ಏನು ಕ್ವಶ್ಚನ್ ಮಾರ್ಕಿನ ಹಾಗೆ ಬರ್ತದೆ, ಹೀಗೆ ಮೇಲೆ ಹೋಗಿ ಮತ್ತೆ ಕೆಳಗಿಳಿದು ಆ ಭಾಗದಲ್ಲಿ ಹೋಗುವಾಗ ಬದಿಗಳಲ್ಲಿರುವ 2 ಗಾಳಿಯ ಏನು ಹೊಂಡಗಳಾಗಿ ಇದೆ, ಸೈನಸ್ ಅಂತ ಕರೆಯುವುದು ನಾವು ಅದಕ್ಕೆ. ಅದು ಯಾವುದಿರುವಂತಹದ್ದು ಪ್ರಾಕೃತಿಕ.
ಆ ಜಾಗ ಫಿಲ್ಲಪ್ ಆಗೋದು ಯಾವುದರಿಂದ? ಈ ಕಫದಿಂದ. ಈಗ ಆಗಿರುವಂಥ ಕಫ ಅಲ್ಲಿ ಒಳಗೆ ಹೋಗ್ತದೆ. ಆ ಎರಡು ಟೊಳ್ಳು ಭಾಗಕ್ಕೆ, ಈಗ ಕಣ್ಣಿನ ಮೇಲ್ಭಾಗ ಇಮ್ಯಾಜಿನ್ ಮಾಡಿ, ಮೂಗಿನ ಬದಿಯಲ್ಲಿ ಕಣ್ಣಿನ ಮೇಲೆ, ಹಾಗೆ ಕಣ್ಣಿನ ಕೆಳಗೆ, ಅಲ್ಲಿ ಆ ಕಫ ತುಂಬಿದಾಗ ಏನಾಗ್ತದೆ, ಅದು ಒಂದು ತರದ ಒತ್ತಡವನ್ನು ಹೇರ್ತದೆ. ಆ ಒತ್ತಡ ಹೇರಿದಾಗ ಅಲ್ಲಿರುವ ರಕ್ತನಾಳಗಳು ಒತ್ತಡಕ್ಕೊಳಗಾಗಿ ನೋವನ್ನು ಕೊಡ್ತವೆ. ಹಾಗೆ ಆಗೋದಕ್ಕೆ ನಾವು ಸೈನಸೈಟಿಸ್ ಅಂತ ಕರಿತೇವೆ. ಹಾಗೆ ಅದು ಸೈನಸ್ ಅಂತೇಳಿ ಹೇಳುವಂಥದ್ದು. ಅದೇ ನಮ್ಮ ಕಣ್ಣಿನ ಈಚೆ ಭಾಗದಿಂದ ಮೆದುಳಿಗೆ ಹೋಗಲಿರುವ ಎರಡು ನರಗಳಿವೆ, ಅವುಗಳಿಗೆ ಒತ್ತಡ ಬಂದಾಗ ಅದು ಮೈಗ್ರೇನ್ ಅಂತ ಕರಿತೇವೆ ನಾವು. ಅದು ಎರಡೂ ಸಹ ನಮ್ಮದರಲ್ಲಿ ಶಿರೋರೋಗದಲ್ಲಿ ಬರ್ತದೆ. ಅದು ಮೂಗಿನ ಒಂದು ಬದಿಯಲ್ಲಿ ಆಗುವಂತಹ ತೊಂದರೆ. ಇದಕ್ಕೆ ಸಹ ಚಿಕಿತ್ಸೆ ಅಂದ್ರೆ ನಾನು ಆಗ ಹೇಳಿದ ಹಾಗೆ ಮೂಗಿನಗೆ ಸಂಬಂಧಪಟ್ಟಂತಹ ನಶ್ಯಕರ್ಮವೇ ಪ್ರಧಾನವಾದ ಚಿಕಿತ್ಸೆ. ಈ ಮೈಗ್ರೇನ್ ಸುಲಭದಲ್ಲಿ ಗುಣ ಆಗುವುದಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಆಯುರ್ವೇದದಲ್ಲಿ ಪೂರ್ತಿ ಗುಣ ಆಗುವ ಮೈಗ್ರೇನಿಗೆ ಸಹ ನಶ್ಯಕರ್ಮ ಒಂದು ಚಿಕಿತ್ಸೆ ಇದೆ. ಪೂರ್ತಿ ಗುಣ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಪಂಚಕರ್ಮವನ್ನು ಸಹ ಇಲ್ಲಿ ಮಾಡಬೇಕಾಗ್ತದೆ. ವಮನ ಕರ್ಮ ಅಂತ ಇದೆ, ವಾಂತಿ ಮಾಡಿಸುವ ಚಿಕಿತ್ಸೆ. ಈ ವಮನ ಕರ್ಮವನ್ನು ಸಹ ಮಾಡಿಸಿ, ಅದರ ಜೊತೆಗೆ ನಶ್ಯಕರ್ಮವನ್ನು ಮಾಡಿಸಿ, ಆಮೇಲೆ ನಮ್ಮ ವೇದನಾಹಾರ ಇತ್ಯಾದಿ ಹಲವಾರು ಔಷಧಿಗಳನ್ನು ಕೊಟ್ಟು ಮಾಡುವಂತ ಚಿಕಿತ್ಸೆ ಸ್ವಲ್ಪ ದೀರ್ಘಕಾಲವಾಗಿ ಮಾಡಿದಾಗ ಮೈಗ್ರೇನ್ ಅನ್ನು ಗುಣ ಮಾಡ್ಲಿಕ್ಕೆ ಆಗ್ತದೆ. ಏನು ಕಷ್ಟ ಆಗುತ್ತದೆ. ನರನಾಡಿಗಳಿಗೆ ಸಂಬಂಧಪಟ್ಟ ಚಿಕಿತ್ಸೆ ಇಲ್ಲಿ ಬೇಕು. ಯಾಕಂದ್ರೆ ಮೈಗ್ರೇನ್ ಅನ್ನೋದು ನರಕ್ಕೆ ಮತ್ತು ರಕ್ತನಾಳಕ್ಕೆ ಸಂಚಾರ ಇದೆ. ವಾಸ್ಕ್ಯುಲಾರ್ ಹೆಡ್ಡೇಕ್ ಅಂತ ಕರೀತಾರೆ. ಆ ರೀತಿಯಿಂದ ಬರುವಂತಹದ್ದು ನಮ್ಮ ಪ್ರಕಾರ ವಾತದಿಂದ. ಹಾಗಾಗಿ ನಾವು ವಾತಹಾರ ಮತ್ತು ರಕ್ತಹಾರ ಪಿತ್ತಹಾರ ಚಿಕಿತ್ಸೆಗಳ ಕಾಂಬಿನೇಷನ್ ನಲ್ಲಿ ಅದನ್ನು ಗುಣ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ವಿರೇಚನ, ವಮನ ಮತ್ತು ವಿರೇಚನ ಎರಡನ್ನು ಮಾಡಿಸಿ, ತಲೆಗೊಂದು ಬಸ್ತಿ ಅಂತ ಹೇಳೋದನ್ನು ಮಾಡಿಸಿ, ತಲೆಯ ಮೇಲಿನ ಭಾಗದಲ್ಲಿ ಕಟ್ಟೆ ಕಟ್ಟಿ ಅಲ್ಲಿ ಎಣ್ಣೆ ಹಾಕುವಂಥದ್ದು. ಹೀಗೆ ಈ ರೀತಿಯಲ್ಲಿ ಮಾಡಿದಾಗ ಮೈಗ್ರೇನ್ ಸಹ ಗುಣ ಮಾಡ್ಲಿಕ್ಕೆ ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ಆಧುನಿಕ ಚಿಕಿತ್ಸೆಯಲ್ಲಿ ಗುಣ ಆಗಲಿ ಈ ರೀತಿ ನಿಯಮಬದ್ಧವಾಗಿ ಮಾಡಿದಾಗ ವಾಸಿ ಆದದ್ದಿದೆ. ಹಾಗೆ ಕೆಲವು ರೆಡಿಮೇಡ್ ಔಷಧಿಗಳು ಇದೆ. ಸೂತಶೇಖರ, ಶಿರಶೂಲಾದಿ ವಜ್ರ ಇತ್ಯಾದಿಗಳು, ಅವೆಲ್ಲ ತಾತ್ಕಾಲಿಕ ಶಮನಕಾರಿ. ಇದರ ನಂತರ ನಾವು ಹೋಗುದಿದ್ರೆ ಕಿವಿಯ ಬಗ್ಗೆ ಮಾತಾಡೋದು. ಕರ್ಣ ಇನ್ನೊಂದು ಅಂಗ ನಮ್ಮಲ್ಲಿ. ಪಂಚೇಂದ್ರಿಯಗಳಲ್ಲಿ ನೋಡಿ, ಮೂಗು ಒಂದಾಯ್ತು, ಬಾಯಿ ಆಯ್ತು, ಹಾಗೆ ಕರ್ಣ ಸಹ ಪಂಚೇಂದ್ರಿಯಗಳಲ್ಲೊಂದು. ಕರ್ಣದ ಪ್ರಧಾನ ಕೆಲಸ ಅಂದ್ರೆ ಕೇಳುವಂಥದ್ದು, ಕೇಳುವ ಕ್ರಿಯೆಯನ್ನು ಮಾಡುವಂಥದ್ದು. ಯಾವಾಗ ಕೇಳುವಿಕೆಗೆ ತೊಂದರೆ ಆಗ್ತದೆ ಅಲ್ಲೆಲ್ಲ ಕರ್ಣರೋಗ ಬರ್ತದೆ. ನಾವು ಕರ್ಣರೋಗದಲ್ಲಿ ಹೆಚ್ಚಾಗಿ ನಾವು ಗಮನಿಸುವುದು ಒಂದು ಕೇಳದೇ ಇರುವಂಥದ್ದು ಕಿವಿ, ಹೌದಾ, ಬಾದಿರ್ಯ ಅಂತೇಳಿ. ಇನ್ನೊಂದು ಕಿವಿಯಲ್ಲಿ ನೋವು ಬರುವಂಥದ್ದು ಕರ್ಣಶೂಲ. ಇನ್ನೊಂದು ಕಿವಿಯಲ್ಲಿ ಕೀವು ಬರುವಂಥದ್ದು ಅಥವಾ ನೀರು ಬರುವಂಥದ್ದು ಕರ್ಣಸ್ರಾವ. ಹಾಗೆ ಇನ್ನೊಂದು ಹೇಳಿದರೆ ನಾವೇನು ಹೇಳ್ಬೋದು, ಕರ್ಣದಿಂದ ಬರಬಹುದು ಭ್ರಮರೋಗ. ಹೀಗೆ ಈ ರೀತಿಯಲ್ಲಿ ಕಿವಿಗೆ ಸಂಬಂಧ ಈ ಬೇರೆ ಸರ್ಜಿಕಲ್ ತುಂಬಾ ಇದೆ, ಹರಿದ ಕಿವಿಯದ್ದು ಅದೆಲ್ಲ ಉಂಟು. ಅದನ್ನು ನಾನು ಈಗ ಟಚ್ ಮಾಡಲಿಲ್ಲ. ಕಿವಿ ಹರಿಯುವುದು, ಇದಕ್ಕೆ ಪ್ಲಾಸ್ಟಿಕ್ ಸರ್ಜರಿ, ಅದು ಸಹ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹರಿದ ಕಿವಿಯನ್ನು ಜೋಡಿಸುವುದು, ಅದು ಒತ್ತಟ್ಟಿಗಿರಲಿ. ಈಗ ಈ ರೀತಿ ಈ ಕಿವಿಗೆ ರೋಗ ಬಂದಾಗ ನಾವು ಇಲ್ಲಿ ಸಹ ಏನು ಮಾಡಬೇಕು, ಕರ್ಣಪೂರಣ ಅನ್ನೋದೇ ಇಲ್ಲಿ ಪ್ರಧಾನವಾದ ಚಿಕಿತ್ಸೆ. ಕರ್ಣಪೂರಣ ಅಂದ್ರೆ ಯಾವ ರೀತಿಯಲ್ಲಿ ನಾವು ಮೂಗಿಗೆ ಔಷಧಿ ಹಾಕಿದ್ದೇವೆ ಅದೇ ರೀತಿ ಕಿವಿಗೆ ಔಷಧಿ ಆಗುವಂಥದ್ದಕ್ಕೆ ಕರ್ಣಪೂರಣ ಅಂತ ಕರೆಯುವಂಥದ್ದು. ಹಾಗೆ ಅದು ಹೆಚ್ಚಾಗಿ ತೈಲ ಮತ್ತು ಕಷಾಯಗಳಿಂದ ಮಾಡ್ತೇವೆ. ಮತ್ತೆ ಔಷಧಿಯ ಚಿಕಿತ್ಸೆಗಳು, ಮತ್ತೆ ಏನಾದ್ರು ವಿದೇಶಿ ವಸ್ತು ಒಳಗೆ ಇದ್ರೆ ಅಂದ್ರೆ ಏನಾದ್ರು ಕೆಲವು ಹೊಕ್ಕಲ್ಲಿದ್ರೆ ತೆಗೆಯುವುದೇ ನಮ್ಮಲ್ಲಿ ಸಹ ಶಸ್ತ್ರ ಮೂಲಕ ಅದನ್ನು ತೆಗೆಯುತ್ತದೆ. ಕರ್ಣ ಪ್ರಕ್ಷಾಲನ ಅಂತ ಇದೆ, ಕರ್ಣ ಶುದ್ಧಿ ಅಂತ ಇದೆ. ಹಾಗೆ ಮತ್ತೆ ಔಷಧಿಯ ಚಿಕಿತ್ಸೆಗಳು ಇದೇ ವಿಶೇಷ. ಕರ್ಣ ಬಸ್ತಿ, ಇದೆಲ್ಲ ಸಣ್ಣ ಸಣ್ಣ ವ್ಯತ್ಯಾಸದಲ್ಲಿರುವಂತಹ ಕರ್ಣದ ಚಿಕಿತ್ಸೆಗಳು. ಒಟ್ಟಿನಲ್ಲಿ ಈ ವಿಷಯ ಏನಂದ್ರೆ ಕರ್ಣಕ್ಕೆ ಔಷಧಿ ಹಾಕುವುದು ಮತ್ತೆ ತೆಗೆಯುವುದು. ಒಂದು ನೆನಪಿಟ್ಟುಕೊಳ್ಳಬೇಕು ಯಾವಾಗಲೂ, ಎಷ್ಟೋ ಮಂದಿ ಕಿವಿ ರೋಗ ಅಂತೇಳಿ ಎಣ್ಣೆ ಹಾಕ್ತಾರೆ, ಬೆಳ್ಳುಳ್ಳಿ ಎಣ್ಣೆ. ಅದು ಈಗ ವೇದನಾಹಾರ ಕರ್ಣ ತೈಲಗಳನ್ನು ಹಾಕ್ತಾರೆ, ಅದು ಇದೆ. ವೇದನ ಇದ್ರೆ ವೇದನಾಹಾರ ಕರ್ಣ ನೋವಿಗೆ, ಶೂಲ ಇದ್ರೆ ಶೂಲಾಹಾರ, ಸ್ರಾವ ಇದ್ರೆ ಸ್ರಾವಹಾರ. ಆ ರೀತಿಯಿಂದ ಹಾಕಿ ಮತ್ತೆ ಅದನ್ನು ತೊಳಿಬೇಕು. ತೊಳಿದು ಅಂದ್ರೆ ತೆಗಿಬೇಕು, ಅದನ್ನು ಶುದ್ಧ ಮಾಡಬೇಕು. ನಾವು ಅದರ ಹತ್ತಿಯಲ್ಲಿ ಚೆನ್ನಾಗಿ ಚೊಲ್ದು ಪುನಃ ಅದನ್ನು ಮೊದಲಿನ ಸ್ಥಿತಿಗೆ ತರಬೇಕು. ಅಲ್ಲಿ ತೈಲ ಉಳಿದ್ರೆ, ಕಿವಿಗೆ ಎಣ್ಣೆ ಹಾಕಿ ಆ ಎಣ್ಣೆ ಹಾಕಿ ಉಳಿದ್ರೆ ಅಲ್ಲಿ ಫಂಗಸ್ ಆಗ್ತದೆ. ಅದು ನಮ್ಮ ಅಣಬೆತರ ಒಳಗಿಂದ ಫಂಗಸ್ ಆಗ್ತದೆ. 1 ವಾರ ಕಳೆಯುವಾಗ ಅವನಿಗೆ ಈ ಕಾಯಿಲೆ ಕಡಿಮೆ ಆಗ್ತದೆ, ಫಂಗಲ್ ಇನ್ಫೆಕ್ಷನ್ ಶುರುವಾಗ್ತದೆ. ಹಾಗಾಗಿ ಅದೊಂದು ಮಾತ್ರ ಎಲ್ಲರೂ ನೆನಪಿಟ್ಟುಕೊಳ್ಬೇಕು. ಎಷ್ಟೋ ಮಂದಿ ಆಯುರ್ವೇದ ಅಲ್ವಾ ಕಿವಿಗೆ ಎಣ್ಣೆ ಹಾಕುವುದು ಹೇಳ್ತಾರೆ. ಕಿವಿಗೆ ಎಣ್ಣೆ ಹಾಕಿ ಹಾಗೆ ಇಡಬಾರ್ದು ಅಂತೇಳಿ. ಎಣ್ಣೆ ಒಳ್ಳೆ ಔಷಧಿಯುಕ್ತ ಎಣ್ಣೆಗಳು. ಈಗ ಔಷಧಿ ಅಲ್ಲದೆ ಕೂಡ ಕೆಲವು ಸಲ ಮೊದಲು ಎಣ್ಣೆ ಹಾಕುವಂತ ಕ್ರಮ ಇತ್ತು. ಹೌದು, ಅದು ಒಳ್ಳೆಯದು. ಕಿವಿಗೆ ಎಣ್ಣೆ ಹಾಕುವುದು ಕಿವಿಯ ಶೋಧನೆಗೆ ಒಳ್ಳೆಯದು. ಹಾಗಾಗಿ ಅದು ಕರ್ಣಪೂರಣದಲ್ಲಿ ಬರ್ತದೆ. ಸಣ್ಣ ಮಗುವಿಗೆ ಸಹ ಹಾಕ್ಲಿಕ್ಕೆ ಇರ್ತದೆ. ಅಲ್ಲಿ ಸಹ ನೆನಪಿಟ್ಟುಕೊಳ್ಬೇಕಾದ್ರೆ ಅದನ್ನು ನಾವು ಹಾಗೆ ಬಿಡ್ಲೇಬಾರದು ಮಾತ್ರ. ಅದು ತಪ್ಪು. ಅದು ಅದರಷ್ಟಕ್ಕೆ ಆರುವುದೇ ಇಲ್ಲ. ಅದನ್ನು ನಾವು ಒಂದು ತೆಳುವಾದ ಇನ್ನೊಂದು ಹತ್ತಿಯಲ್ಲಿ ತೆಗಿಬೇಕು. ಮತ್ತೆ ಹಾಗೆ ಅದು ಮಾತ್ರ ಹೆಚ್ಚಿನವರು ಮಾಡುವುದಿಲ್ಲ, ಗೊತ್ತಿಲ್ಲ. ಅದು
ವೈಜ್ಞಾನಿಕವಾದ ಸತ್ಯ. ಈಗ ಈ ಕಿವಿ ಕೇಳದೇ ಇರುವುದು ಅಂತ ಹೇಳಿದ್ರೆ ಬಾದಿರಿಯ, ಅದಕ್ಕೆ ಕಾರಣ ಒಂದೇ ಹೇಗೆ? ಅದಕ್ಕೆ ಸಾಮಾನ್ಯವಾಗಿ ಕಿವಿಯಲ್ಲಿರುವಂತಹ ನರನಾಡಿಗಳು ಕಾರಣ. ಕಿವಿಯ ನರಗಳು ಮತ್ತು ಕಿವಿಯಿಂದ ಮೆದುಳಿಗೆ ಹೋಗುವಂತಹ ದಾರಿಯಲ್ಲಿರುವಂತಹ ನರಗಳು ಹೆಚ್ಚು ಕಾರ್ಯದಲ್ಲಿ ವೈಫಲ್ಯವನ್ನು ಹೊಂದುವಂತಹದ್ದು ಕಾರಣ ಆಗಿರುತ್ತೆ ಬಾದಿರಿಯ. ಮತ್ತೆ ವಯೋಸಹಜ ಕಾರಣಗಳು ಹೇಗೂ ಇದೆ, ಅಲ್ಲಿ ಸಹ ನರದ ದೌರ್ಬಲ್ಯವೇ. ಕಿವಿಗೆ ಕೇಳದೇ ಇರುವುದು ನರ ದೌರ್ಬಲ್ಯ. ಹಾಗೆ ಈ ಕೇಳದಿರುವುದನ್ನು ಕೂಡ ಈ ಔಷಧಿಗಳಿಂದ ಆಗ್ತದೆ, ತುಂಬಾ ಪ್ರಯೋಜನ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಆಯುರ್ವೇದ ಔಷಧಗಳಲ್ಲಿ ಬಾದಿರಿಯ ಅಂತ ಒಂದು ಚಾಪ್ಟರ್ ಇದೆ. ಬಾದಿರಿಯ ಹರ ಗಣಗಳನ್ನು ಉಪಯೋಗ ಮಾಡಿ ಹೊಟ್ಟೆಗೆ ತಗೊಳ್ಳೋದು ಇದೆ, ಕಿವಿಗೆ ಹಾಕೋದು ಮಾತ್ರ ಅಲ್ಲ. ಅವುಗಳನ್ನು ತೆಗೆದುಕೊಂಡು ವಿಶೇಷವಾಗಿ ರಾಸಾಯನಿಕ ದ್ರವ್ಯಗಳು ಬೇಕಾಗ್ತದೆ ಇಲ್ಲಿ, ಅಂದ್ರೆ ಟಾನಿಕ್ ಆಕ್ಷನ್ ನ ಆಯುರ್ವೇದೀಯ ಔಷಧಿಗಳು. ಈಗ ಚೌನಪ್ರಾಶಾದ ಇದ್ದಾಗೆ ಅಗಸ್ತ್ಯ ರಸಾಯನ ಇತ್ಯಾದಿಗಳು, ಮತ್ತೆ ಜ್ಯೋತಿಷ್ಮತಿ ತೈಲ, ಹಿರಿಮೇದಾದಿ ತೈಲ, ಮತ್ತೆ ಪುನಃ ಈ ಗಂಧಕ ರಸಾಯನ, ಹೀಗೆಲ್ಲ ಹಲವಾರು ಬೇರೆ ಬೇರೆ ಔಷಧಿಗಳಿದೆ. ಯಥಾನು ಪ್ರಕಾರ ನಾವು ಉಪಯೋಗ ಮಾಡಬೇಕಾಗ್ತದೆ. ಬಾದಿರಿಯ ಅಂತ ಹೇಳುವಂಥದ್ದು ಕಿವಿ ಕೇಳದಾಗುವಂಥದ್ದು, ವಿಶೇಷವಾಗಿ ಅಲ್ಲಿ ರಸಾಯನವೇ ಮುಖ್ಯ ನಮಗೆ. ಟಾನಿಕ್ ಆಯುರ್ವೇದ ಪ್ರಕಾರ ಟಾನಿಕ್ಗಳು, ಆಯುರ್ವೇದಿಯ ಟಾನಿಕ್ಗಳು. ಹಾಗೆ ಈಗ ಈ ಕಿವಿಯಲ್ಲಿ ನಮ್ಗೊಂದು ಕುಗ್ಗೆ ಅಥವಾ ಹೇಳ್ತೇವೆ ನಾವು, ಅದನ್ನು ನಾವು ಆಗಾಗ ಕ್ಲೀನ್ ಮಾಡಬೇಕು, ಮಾಡಿದ್ರೆ ಒಳ್ಳೆಯದ ಹೇಗೆ? ಅದು ಒಳ್ಳೆಯದು. ಕಿವಿಯಲ್ಲಿ ಗುಗ್ಗೆಯನ್ನು ಹಾಗೆ ಇರ್ಲಿಕ್ಕೆ ಬಿಡಬಾರ್ದು. ಅದು ಕರ್ಣಮಲ ಅಂತ ಕರಿತೇವೆ ನಾವು. ಕರ್ಣಮಲವನ್ನು ಕರ್ಣದಲ್ಲಿ ಇರಬಾರದು. ಅದು ಕರ್ಣಮಲ ಬರುವುದು ನಮ್ಮ ರಕ್ಷಣೆಗೆ, ಅದು ಕಿವಿಯನ್ನು ರಕ್ಷಣೆ ಮಾಡಲಿಕ್ಕೆ ಆಗುವಂಥದ್ದು. ಆದ್ರೆ ಅದನ್ನು ನಾವು ಆಗಾಗ ತೆಗಿಬೇಕು. ಕರ್ಣಮಲವನ್ನು ತೆಗೆಯುವುದಕ್ಕೆ ನಮ್ಮ ದಿನಚರಿಯ ಅಧ್ಯಾಯದಲ್ಲೇ ಹೇಳಿದ್ದಾರೆ. ಬೇರೆ ಬೇರೆ ಹೇಳುವ ಬಾಯಿ ಹಲ್ಲು ತಿಕ್ಕುವುದೆಲ್ಲ ಇದ್ದಾಗೆ ಕರ್ಣಮಲವನ್ನು ಕೂಡ ತೆಗಿಬೇಕು. ತೆಗೆಯದಿದ್ರೆ ಅದು ಪುನಃ ಅಲ್ಲಿ ಗಟ್ಟಿಯಾಗಿ ಎಂತ ಹೇಳ್ತೇವೆ ನಾವು, ವಿಕ್ ಫಾರ್ಮೇಶನ್ ಆಗ್ತದೆ, ಬತ್ತಿ ಹಾಗೆ ಗಟ್ಟಿ ಆದ್ರೆ ಮತ್ತೆ ಅದು ತೆಗಿಲಿಕ್ಕೆ ಸಹ ಬರುವುದಿಲ್ಲ. ಕಿವಿ ನೋವು ಶುರು ಆಗ್ತದೆ, ಕೇಳುವುದು ಕಡಿಮೆ ಆಗ್ತದೆ, ಗಟ್ಟಿ ಆಗ್ತದೆ. ಗಟ್ಟಿ ಆಗಿಬಿಡಬಾರ್ದು. ಅದು ಮೆದುವಾಗಿರುವಾಗ ಅದನ್ನು ಬಡ್ಡ ಹಾಕಿ ತೆಗಿಬಾರ್ದು. ಬರೇ ಹತ್ತಿಯನ್ನೇ ಹಾಕಿ ನಾವು ತೆಗಿಬಹುದು. ಬಡ್ಡು ಮಾಡದೆ ಬತ್ತಿ ತರ ಮಾಡಿ ಆ ಗಟ್ಟಿ ಒಳಗೆ ಕಡ್ಡಿ ಸಮೇತ ಹಾಕಬಾರ್ದು ಯಾವುದು. ಅದು ತಮ್ಮಟೆಗೆ ಉಪದ್ರ ಕೊಡ್ತದೆ. ತಮ್ಮಟೆ ಅನ್ನೋದು ಎಷ್ಟೋ ಸಂದರ್ಭದಲ್ಲಿ ತೊಂದರೆಗೆ ಮಾಡ್ತದೆ. ಹಾಗಿದ್ರೆ ಇಯರ್ ಬಡ್ ಉಪಯೋಗ ಮಾಡಬಾರ್ದು. ಇಯರ್ ಬಡ್ಡಿನಿಂದ ಉಪದ್ರವೇ ಇದೆ. ಬರೇ ಹತ್ತಿಯನ್ನು ಬತ್ತಿ ಹಾಕಿ ಮೆಲ್ಲ ತಿರುಗಿಸ್ಬೇಕು. ಆವಾಗ ಅದು ಆಗಾಗ ಮಾಡ್ತಾ ಇದ್ರೆ ನಿಮಗೆ ಇದು ಗುಗ್ಗೆ ಅಂತ ಹೇಳಿದ್ರಿ, ಅದು ಮೆತ್ತಗಿರ್ತದೆ. ಆ ಮೆತ್ತಗಿತ್ತದು ಬರ್ತದೆ ಆರಾಮವಾಗಿ, ಏನ್ ತೊಂದರೆ ಇಲ್ಲದೆ ಬರ್ತದೆ. ಹಾಗಾಗಿ ಯಾವತ್ತಿಗೂ ಕಿವಿಗೆ ಆ ಗಟ್ಟಿಯಾದ ವಸ್ತುಗಳನ್ನ ಹಾಕುದು ಅಥವಾ ಮೊದಲೆಲ್ಲ ಚಿಕ್ಕ ಸಟ್ಟುಗದಾಗ ಹಾಕುದೆಲ್ಲ ಇತ್ತಲ್ಲ, ಅಂಥದ್ದೆಲ್ಲ ಒಳ್ಳೇದಲ್ಲ. ಅದು ತಮ್ಮಟೆಯನ್ನು ಉಪದ್ರ ಮಾಡುವ ಸಾಧ್ಯತೆಗಳು ಉಂಟು. ಈಗ ಈ ಕಿವಿ, ನಾವು ಬಾಯಿ ಮತ್ತೆ ಗಂಟಲು, ಮೂಗು, ಇದರ ಬಗ್ಗೆ ಮಾತಾಡಿದೆವು. ಇದಕ್ಕಿಂತ ಒಂದು ಭಿನ್ನವಾದಂತಹ ಒಂದು ವಿಶೇಷವಾದಂತಹ ಅಂಗ ಅಂತ ಹೇಳಿದ್ರೆ ಕಣ್ಣು. ಈ ಕಣ್ಣಿನ ಚಿಕಿತ್ಸೆ ಕೂಡ ಇದರಲ್ಲಿ ಬರ್ತದೆ ಹೇಳಿದ್ರೆ. ಕಣ್ಣಿಗೆ ಬರುವಂತಹ ಯಾವ್ಯಾವ ಕಾಯಿಲೆಗಳಿಗೆ ಚಿಕಿತ್ಸೆ? ಕಣ್ಣಿನದ್ದು ಒಂದು ಬಹಳ ದೊಡ್ಡದಾದ ಚಾಪ್ಟರ್. ನಮ್ಮ ಆಯುರ್ವೇದ ಸಹ ನಿಮಗೆ ಆಶ್ಚರ್ಯ ಆಗ್ಬೋದು, 77 ಕಣ್ಣಿನ ರೋಗಗಳು ಹೇಳಿದ್ದಾರೆ. ಅಷ್ಟು ಕಣ್ಣಿನ ಕಾಯಿಲೆಗಳು ಈಗ ನಾವು ಆಪ್ಟಾಲ್ಮಾಲಜಿಯಲ್ಲಿ ಏನೆಲ್ಲ ವಿಭಾಗಗಳನ್ನು ನೋಡಿದ್ದೇವೆ, ರೋಗದ ಹೆಸರುಗಳು, ಅವುಗಳಿಗೆ ಅಷ್ಟು ಚೆನ್ನಾಗಿ ಟ್ಯಾಲಿ ಆಗ್ತದೆ. ಇವರು ಗ್ರಂಥದಲ್ಲಿ ಕೊಟ್ಟ ಡೆಫಿನಿಷನ್ಗಳು ಮತ್ತು ಈ ಆಧುನಿಕದಲ್ಲಿರುವಂತಹ ಡೆಫಿನಿಷನ್ಗಳು ಓದಿದ್ರೆ ನಾವು ಅದು ಅಷ್ಟು ಸರಿಯಾಗಿ ಟ್ಯಾಲಿ ಆಗ್ತದೆ. ಆ ಕಣ್ಣಿನ ಹೊರಗಿಂದಿರ್ಬೋದು, ಒಳಗಿಂದಿರ್ಬೋದು, ಬೇರೆ ಬೇರೆ ವಿಧವಾದ 77 ಕಾಯಿಲೆಗಳಿದೆ. ಹಾಗಾಗಿ ಆ ಕಣ್ಣು ಅನ್ನುವಂಥದ್ದು ನಮ್ಮಲ್ಲಿ ಇದರ ಶಾಲಕ್ಯದ ಒಳಗೆ ಬಂದರೂ ಸಹ ನಮ್ಮಲ್ಲಿ ಪುನಃ ಅದು ಎರಡಾಗಿ ವಿಭಾಗಿಸಲ್ಪಡ್ತದೆ. ಹಾಗಾಗಿ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಈಗ ಶಾಲಾಕ್ಯದಲ್ಲಿ 2 ವಿಭಾಗ ಮಾಡಿದ್ದಾರೆ. ಒಂದು ನೇತ್ರ ವಿಭಾಗ, ಇನ್ನೊಂದು ಕಿವಿ ಮೂಗು ಗಂಟಲು ವಿಭಾಗ ಅಂತೇಳಿ ಶಾಲಾಕ್ಯ ತಂತ್ರದ ಒಳಗೆ ಬರುವಂಥದ್ದು. ಹಾಗಾಗಿ ಈ ನೇತ್ರ ರೋಗಗಳಲ್ಲಿ ನಾವು ಬೇರೆ ಬೇರೆ ವಿಧಗಳನ್ನು ನೋಡಬೇಕಾಗ್ತದೆ. ಅದು ಯಾವುದ್ಯಾವುದು ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಚಿಕಿತ್ಸೆಯನ್ನು ಹೇಳುವುದಾದ್ರೆ ಸಾಮಾನ್ಯವಾಗಿ ಹೆಚ್ಚು ವ್ಯತ್ಯಾಸ ಇರುವುದಿಲ್ಲ. ಈಗ ಕಣ್ಣಿನ ಹೊರಗೆ ಕಂಜಂಕ್ಟಿವಿಟಿಸ್ ಅಂತ ಬರ್ತದೆ, ಅಭಿಷ್ಯ ಅಂತೇಳಿ ಕಣ್ಣು ಕೆಂಪಾಗೋದು, ಮದ್ರಾಸಾಯಿ ಆಯ್ತಾ. ಕಣ್ಣಿನ ಬದಿಯಲ್ಲಿ ಸಣ್ಣ ಗುಳ್ಳೆಯಾಗಿ ಬರುದು, ಎಲೋಪತಿಯಲ್ಲಿ ಅದಕ್ಕೆ ಸ್ಟೈ ಅಂತ ಕರೀತಾರೆ. ಇಲ್ಲಿ ನಮ್ಮಲ್ಲಿ ಅದನ್ನು ಒಂದು ಪಿಡಿಕ ಅಂತ ಕರಿತೇವೆ, ಅಂಜನ ನಾಮಿಕ ಅಂತೇಳಿ. ಹಾಗೆ ಕಣ್ಣಿನಲ್ಲಿ ಸಣ್ಣ ಒಂದು ಕೆಂಪಾದಂತ ಗೀಟು ಬಂದಾಗ ಬರುವುದು, ಅದಕ್ಕೆ ನಾವೇನು ಅರ್ಜುನ ಅಂತ ಕರಿತೇವೆ, ಚುಕ್ಕೆ ಕೆಂಪು. ಹಾಗೆ ಅಂತದ್ದು ತುಂಬಾ ಇದೆ ಹೇಳಲಿಕ್ಕೆ ಹೋದ್ರೆ, ಅದು ದೊಡ್ಡ ಚಾಪ್ಟರ್ ಅದು. ಹಾಗಾಗಿ ಕಣ್ಣಿನ ಏನು ಮಾಡ್ಬೇಕು, ಅದಕ್ಕೆ ಕಣ್ಣನ್ನು ಶುದ್ಧವಾಗಿ ಇಡಬೇಕು. ಒಂದು ಕಣ್ಣಿನಲ್ಲಿ ಯಾವುದೇ ರೀತಿಯ ಈ ಮಲಗಳು ಇರಲಿಕ್ಕೆ ಬಿಡಬಾರ್ದು. ಯಾವ ರೀತಿಯಲ್ಲಿ ಕರ್ಣಮಲ ಅಂತಿದೆ ಗುಗ್ಗೆ, ಅದೇ ರೀತಿ ಈ ಕಣ್ಣಿನಲ್ಲಿ ಸಹ ನೇತ್ರಮಲ ಇದೆ. ಆ ನೇತ್ರಮಲಗಳನ್ನು ನಾವು ಸರಿಯಾಗಿ, ಅದಕ್ಕೆ ನೇತ್ರ ಪ್ರಕ್ಷಾಲನವನ್ನು ಮಾಡಬೇಕು. ಉಗುರು ಬೆಚ್ಚಗಿನ ನೀರಿನಿಂದ ಅಥವಾ ಸಣ್ಣ, ಈಗ ನಾರ್ಮಲ್ ಸಲೈನ್ ಸ್ವಲ್ಪ ಉಪ್ಪು ಹಾಕಿ ನೀರು ಆಗ್ತದೆ, ಅದರಲ್ಲಿ ನೇತ್ರ ಐ ಕಪ್ ಅಂತ ಸಿಗ್ತದೆ. ಐ ಕಪ್ಪಿನಲ್ಲಿ ಅದನ್ನು ಇಟ್ಟು ಅದಕ್ಕೆ ನಾವು ನಮ್ಮ ಕಣ್ಣನ್ನು ಇಟ್ಟು ಮುಚ್ಚಿ ತೆರೆದು ಮಾಡುವುದು. ಹೀಗೆ ಮಾಡುವಂತಹ ಒಂದು ಕ್ರಿಯೆಯನ್ನು ನಾವು ದಿನ ಮಾಡಿದರೆ ಬಹಳ ಒಳ್ಳೆಯದು.
ಹಾಗೆಯೇ ಕಣ್ಣಿಗೆ ಹಾಕುವಂತ ಅಂಜನಗಳು, ಬೇರೆ ಬೇರೆ ಔಷಧೀಯ ಅಂಜನಗಳಿವೆ ಕಾಟಿಗೆ ಹಾಕಿದಾಗೆ, ಅದನ್ನು ಕಣ್ಣಿನ ಬದಿಯಲ್ಲಿ ಹಾಕುವಂತಹದ್ದು ಸಹ ಹಲವಾರು ಕಾಯಿಲೆಗಳಿಗೆ ನಮ್ಮಲ್ಲಿ ಹೇಳಿದ್ದಾರೆ. ಹಾಗೆ ಪುಟಪಾಕ ಅಂತ ಒಂದಿದೆ. ಪುಟಪಾಕ ಅಂದ್ರೆ ಕಣ್ಣಿನ ಸುತ್ತಲೂ ಒಂದು ಕಟ್ಟೆಯನ್ನು ಕಟ್ಟಿ ಆ ಕಣ್ಣಿಗೆ ಔಷಧಿಯುಕ್ತ ದ್ರವ್ಯಗಳನ್ನು ಎರೆಯುವಂಥದ್ದು, ಒಂದು 5 ನಿಮಿಷ ಹಾಗೆ ಇಡುವಂಥದ್ದು, ಮತ್ತೆ ತೊಳೆಯುವಂಥದ್ದು, ಹೀಗೆ ಮಾಡುವಂಥದ್ದು. ಹಾಗೆ ನೇತ್ರ ಚಿಕಿತ್ಸೆಗಳು ನೀವೀಗ ಇದಲ್ಲದೆ ನಾವು ಈ ದೃಷ್ಟಿಗೆ ಸಂಬಂಧಪಟ್ಟಾಗ ಅದು ಸಹ ನಮ್ಮಲ್ಲಿ ಹೇಳಿದ್ದಾರೆ. ದೂರದೃಷ್ಟಿ, ಸಮೀಪ ದೃಷ್ಟಿ, ಮತ್ತೆ ಕ್ಯಾಟರಾಕ್ಟು, ಪರೆ, ಅದು ಕೂಡ ಹೇಳಿದ್ದಾರೆ. ಅದಕ್ಕೆಲ್ಲ ಏನು ಒಂದು ಈ ಪುಟಪಾಕ ನಾನು ಹೇಳಿದೆ, ಅದು ಔಷಧಿಯನ್ನು ಹಾಕಿರುತ್ತೆ. ಮತ್ತೊಂದು ಈ ಔಷಧಿಯ ಡ್ರಾಪ್ಸ್ಗಳು ಹಾಗೆ ಹಾಕುವಂಥದ್ದು, ಆಯ್ತಾ. ಇನ್ನೊಂದು ಅಂದ್ರೆ ಐ ಎಕ್ಸರ್ಸೈಸ್ಗಳು ಅಂತ ಇದೆ. ಕಣ್ಣಿನನ್ನು ಒಂದು ದೀಪದ ಎದುರು ಕೂತುಗೊಳಿಸಿ ಕತ್ತಲೆ ಕೋಣೆಯಲ್ಲಿ ದೀಪದ ಜ್ವಾಲೆಯನ್ನೇ ತದೇಕ ದೃಷ್ಟಿಯಿಂದ ನೋಡುವ ಹಾಗೆ, ಅದಕ್ಕೆ ತುಂಬಾ ಸ್ಟೆಪ್ಸ್ ಇದೆ. ಅದರಲ್ಲಿ 2 ಕಣ್ಣನ್ನು ಕೇಂದ್ರೀಕರಿಸಿ ನೋಡುವಂಥದ್ದು 5 ನಿಮಿಷ, ಮತ್ತೆ ನಿಲ್ಲಿಸುವಂಥದ್ದು. ಹಾಗೆ ಕಣ್ಣಿನ ಹೊರಳೆ ಗುಡ್ಡೆಗಳನ್ನು ತಿರುಗಿಸುವಂಥದ್ದು ಇತ್ಯಾದಿ ಐ ಎಕ್ಸರ್ಸೈಸ್ಗಳು ತುಂಬಾ ಇದೆ. ಮತ್ತೆ ಬಾರ್ ಎಕ್ಸರ್ಸೈಸ್ ಅಂತ ಇದೆ, ಸಣ್ಣ ಬಾರ್ ಕಿಟಿಕಿ ಹಾಗೆ ಇರುವಂತಹದ್ದು ದೂರ ಇಟ್ಟು ಅದನ್ನೇ ನೋಡಿ ಕಣ್ಣನ್ನು ಆಡಿಸುವಂಥದ್ದು ಇತ್ಯಾದಿ ಕೆಲವು ನೇತ್ರ ಯೋಗಗಳು ಸಹ ಆಯುರ್ವೇದದಲ್ಲಿದೆ. ಹಾಗೆ ಪುಟಪಾಕ, ನೇತ್ರ ಪೂರಣ ಮತ್ತು ಈ ಬೇರೆ ಬೇರೆ ಎಕ್ಸರ್ಸೈಸ್ಗಳು, ದೀಪ, ಬಾರು, ಕ್ಯಾಂಡಲ್ ಎಕ್ಸರ್ಸೈಸ್ ಅಂತಿದೆ, ಅವುಗಳು ಇತ್ಯಾದಿಗಳನ್ನು ಮಾಡುವಂತಹದ್ದು ಸಹ ಇದೆ. ಹಾಗೆ ನೇತ್ರ ಬಸ್ತಿ ಅಂದ್ರೆ ಪುನಃ ನೇತ್ರದಲ್ಲಿ ಒಂದು ಔಷಧಿಯುಕ್ತ ತೈಲವನ್ನು ನಾವು ಇಡುವಂಥದ್ದು, ಹೀಗೆ ನಾವು ಹೇಳ್ಬೋದು. ಮತ್ತೆ ಶಸ್ತ್ರಚಿಕಿತ್ಸೆ ಸಹ ಹೇಳಿದ್ದಾರೆ ನೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ನೇತ್ರದಲ್ಲಿರುವ ಕ್ಯಾಟ್ರಾಕ್ಟ್ ಅಂತ ನಾವೇನು ಹೇಳಿದ್ದೇವೆ, ಏನಂತ ಮೋತಿಬಿಂದು ಕ್ಯಾಟ್ರಾಕ್ಟ್, ಅದು ಕಣ್ಣಿನ ದೃಷ್ಟಿಯಲ್ಲಿ ಇರುವಂತಹ ಲೆನ್ಸ್ ಇದಾಗುವಂಥದ್ದು, ಬೂದಿ ಮುಚ್ಚಿದ ಹಾಗೆ ಆಗುವಂಥದ್ದು, ದೃಷ್ಟಿ ಕಾಣುವುದಿಲ್ಲ. ಆವಾಗ ಅದನ್ನು ಕೆರಸ್ಲಿಕ್ಕೆ ಸಹ ಔಷಧಿಗಳನ್ನು ಹೇಳಿದ್ದಾರೆ, ಎಷ್ಟೋ ಡ್ರಾಪ್ಸ್ಗಳನ್ನು ಹೇಳಿದ್ದಾರೆ. ಅದನ್ನು ಹಾಕಿ ಅಲ್ಲಿ ಇಡುವಂಥದ್ದು ಕಣ್ಣಿನಲ್ಲಿ ದಿನಾಲು, ಅದನ್ನು ಎಲ್ಲವೂ ವಿಷಯ ಇದೆ. ನೇತ್ರ ಪೂರಣ ಮಾಡುವಂಥದ್ದು. ಹೀಗೆ ಅದು ಕ್ಯಾಟ್ರಾಕ್ಟು ಮತ್ತೆ ಕಣ್ಣಿನಲ್ಲಿ ಬರುವ ಸಣ್ಣ ಗುಳ್ಳೆಗಳು, ನಾವು ವಿಶೇಷವಾಗಿ ಸ್ಟೈ ಅಂತ ಕರಿತೇವೆ, ಕಣ್ಕಂಡೆ ಅಂತ ಹೇಳ್ತಾರೆ, ಕಣ್ಕಂಡೆ ಅಂತದ್ದಕ್ಕೆ ಅದನ್ನು ಚುಚ್ಚಿಯೇ ತೆಗಿಬೇಕು ಅಂತ ಹೇಳಿದ್ದಾರೆ ಇದರಲ್ಲಿ ನಮ್ಮ ಶಾಸ್ತ್ರಗಳು. ಅದು ಶಲ್ಯ ಬರ್ತದೆ, ಆವಾಗ ಆ ಶಲ್ಯ ಯಂತ್ರಗಳ ಮೂಲಕ ಚುಚ್ಚಿ ತೆಗಿಬೇಕು. ಹೀಗೆ ನಾವು ವಿಶೇಷವಾಗಿ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳನ್ನು ಇಲ್ಲಿ ಕಾಣಬಹುದು. ಈಗ ಇಲ್ಲಿ ನಮ್ಮ ಗಂಟಲಿನ ಮೇಲಿನ ಭಾಗಗಳಾದಂತಹ ಕಣ್ಣಾಗಿರ್ಬೋದು, ಮತ್ತೆ ಕಿವಿ, ಮೂಗು ಮತ್ತೆ ಬಾಯಿ, ಈ ಗಂಟಲು, ಇವುಗಳು ಎಲ್ಲವೂ ಕೂಡ ಶ್ವಾಸಕೋಶಕ್ಕೆ ಅಂತ ಹೇಳಿದ್ರೆ ಗಾಳಿಗೆ ಸಂಬಂಧಪಟ್ಟದ್ದಾದ್ರಿಂದ ಇದರಲ್ಲಿ ಯೋಗ ಅನ್ನುವಂಥ ಯೋಗಾಸನಗಳಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಚಿಕಿತ್ಸೆಗಳು ಇದಕ್ಕೆ ಇದೆ. ಯಾಕಂದ್ರೆ ಯೋಗಾಸನಗಳು ಮತ್ತು ಗಲೋರ್ಧ್ವ ರೋಗಗಳಲ್ಲಿ ಅದರ ಉಪಯೋಗ ಅಂತ ಹೇಳಿ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಆಸನಗಳು ಕಣ್ಣು, ಮೂಗು, ಗಂಟಲು ಇತ್ಯಾದಿ ರೋಗಗಳಿಗೆ ಸಹ ಪರಿಣಾಮಕಾರಿಯಾಗಿ ಉತ್ತಮವಾದ ಫಲಿತಾಂಶವನ್ನು ಕೊಡುವಂತಹದ್ದಿದೆ. ಈಗ ಶೀರ್ಷಾಸನ ಇರ್ಬೋದು, ಅಥವಾ ಬೇರೆ ಬೇರೆ ನಾವು ಭಂಗಿಗಳಲ್ಲಿ ಮಾಡುವ ಸೂರ್ಯ ನಮಸ್ಕಾರ ಇರ್ಬೋದು, ಇತ್ಯಾದಿಗಳನ್ನು ಮಾಡುವುದರಿಂದ ಆ ಯೋಗ ಅಲ್ಲದೆ ಪ್ರಾಣಾಯಾಮ, ಪ್ರತ್ಯಾರಬ್ಧ ಇತ್ಯಾದಿಗಳು ಸಹ ಬಹಳ ಕೆಲಸ ಮಾಡ್ತವೆ. ಪ್ರಾಣಾಯಾಮ ಮಾಡುವುದು ಇವುಗಳು ಸಹ ಕಿವಿ, ಗಂಟಲು, ಮೂಗು ಇತ್ಯಾದಿಗೆ ಸಂಬಂಧಪಟ್ಟ ಬೇರೆ ಬೇರೆ ಇದೆ. ಅದರಲ್ಲಿ ಅವುಗಳನ್ನು ಮಾಡುವುದರಿಂದ ಸೈನರ್ಜಿ ಸಂಬಂಧದ ನಾವು ಹೇಳ್ತೇವೆ. ನಾವು ಕೊಡುವ ಔಷಧಿ ಚಿಕಿತ್ಸೆಯ ಜೊತೆಗೆ ಅದಕ್ಕೊಂದು ವೇಗವರ್ಧಕವಾಗಿ ಕೆಲಸ ಮಾಡ್ತದೆ. ಮುಖ್ಯವಾಗಿ ಭ್ರಮರೋಗ ಅಂತ ಇದೆ, ಕಿವಿಯಲ್ಲಿ ಗೊಯ್ಯಿ ಅಂತ ಶಬ್ದ ಕೇಳುವುದು, ಅದಕ್ಕೆ ಟಿನೈಟಸ್ ಅಂತ ಕರಿತೇವೆ. ತಲೆ ತಿರುಗಿದಾಗ ಆಗೋದು, ಕೂತು ಹೇಳುವಾಗ ಬೀಳ್ತೇನೆ ಅಂತ ಆಗೋದು ಇತ್ಯಾದಿಗಳಿಗೆಲ್ಲ ಧ್ಯಾನ ಹೇಳುವ ಚಿಕಿತ್ಸೆ ಒಳ್ಳೆಯದು. ಧ್ಯಾನ, ಮೆಡಿಟೇಷನ್ ಮಾಡುವಂತಹದ್ದು. ಹಾಗೆಯೇ ಇದು ನಾನಾಗ ಹೇಳಿದಾಗ ಪ್ರಾಣಾಯಾಮ ಮಾಡುವಂಥದ್ದು, ಶ್ವಾಸವನ್ನು ದೀರ್ಘವಾಗಿ ಹೇಳುದು, 2 ನಿಮಿಷ ಇಟ್ಟು ಬಿಡುವಂಥದ್ದು, ಮೂಗಿನಲ್ಲಿ ಬಿಡುವುದು, ಆಗ ಮೂಗು ಶುದ್ಧಿ ಆಗ್ತದೆ, ಕಿವಿ ಇತ್ಯಾದಿಗಳು ಸರಿ ಆಗ್ತದೆ. ಹೀಗೆ ಹಲವಾರು ರೀತಿಯಲ್ಲಿ ಯೋಗಾಸನಗಳು ಪ್ರಯೋಜನ ಆಗ್ತದೆ ಅಂತ ಹೇಳೋದು ಖಂಡಿತವಾಗಿ ಸತ್ಯ ವಿಷಯ. ಈಗ ಒಟ್ಟಾರೆ ಹೇಳುದಿದ್ರೆ ಮುಖ್ಯವಾಗಿ ನಮ್ಮ ಈ ಕುತ್ತಿಗೆಯ ಮೇಲಿನ ಒಂದು ಇವುಗಳನ್ನ ಎಲ್ಲ ಅಂಗಗಳನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನುವಂಥ. ಕುತ್ತಿಗೆಯ ಮೇಲಿನ ಅಂಗ ಅತ್ಯಂತ ಪ್ರಮುಖವಾದ ಅಂಗ. ನಾವೇನು ಹೇಳ್ತೇವೆ, ರುಂಡ ಅಂತ ಕರಿತೇವೆ. ರುಂಡ ಇಲ್ಲದಿದ್ದರೆ ಮುಂಡ ಇದ್ರೂ ಪ್ರಯೋಜನ ಇಲ್ಲ ಅಂತ ಹೇಳಿ. ಹಾಗಾಗಿ ನಾವು ಅದನ್ನು ಉತ್ತಮವಾಗಿ ಇಟ್ಕೊಳ್ಬೇಕಾದ್ರೆ ಒಂದು ದಿನಚರಿಯಲ್ಲಿ ನಿಯತ್ತು ಪಾಲಿಸುವಂಥದ್ದು. ಮುಖ ಅಥವಾ ಬಾಯಿ ಅನ್ನುವಂಥದ್ದು ಶುದ್ಧ ಇದ್ದರೆ ಇಡೀ ಶರೀರದ ಸ್ರೋತಸ್ಸು ಸರಿ ಇರ್ತದೆ. ಹೊಟ್ಟೆ ಇರ್ಬೋದು, ಕರುಳು ಇರ್ಬೋದು, ಯಾವುದೇ ಇರ್ಬೋದು. ಹಾಗಾಗಿ ಬಾಯಿಯ ಶುದ್ಧತೆ, ಆಹಾರದಲ್ಲಿ ಇರುವಂತಹ ನಿಯತ್ತು, ಮೂಗು ಮತ್ತು ಕಿವಿಗಳನ್ನು ನಾವು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದು, ಪಥ್ಯವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವಂಥದ್ದು. ನಮ್ಮ ದೋಷಗಳಲ್ಲಿ ತ್ರಿದೋಷಗಳು ಸರಿಯಾದ ರೀತಿಯಲ್ಲಿ ಇರುವ ಹಾಗೆ ನಮ್ಮ ದಿನಚರಿಗಳೇ
ಇದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು. ಇದಕ್ಕೆ ಯಾವ ರೀತಿಯಲ್ಲೆಲ್ಲ ನೀವು ಚಿಕಿತ್ಸೆ ಕೊಡ್ತಾ ಇರುವಂಥದ್ದು? ಈಗ ಈ ಶಾಲಾಕ್ಯ ತಂತ್ರ ಅಂತ ನಾವೇನು ಹೇಳಿದ್ದೇವೆ, ಕಣ್ಣು, ಕಿವಿ, ಮೂಗು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕಣಚೂರಿನ ಆಯುರ್ವೇದ ಆಸ್ಪತ್ರೆಯಲ್ಲಿ ಸಹ 2 ಪ್ರತ್ಯೇಕವಾದ ವಿಭಾಗಗಳೇ ಇವೆ. ಒಂದು ಕಿವಿ, ಮೂಗು, ಗಂಟಲು, ಮತ್ತೊಂದು ಕಣ್ಣು. ಇದಕ್ಕೆ ಸಂಬಂಧಪಟ್ಟ ನುರಿತ ವೈದ್ಯರಿದ್ದಾರೆ. ಈ ನಾನಾಗ ಹೇಳಿದ ಎಕ್ಸರ್ಸೈಸ್ ಇತ್ಯಾದಿಗಳನ್ನು ಮಾಡುವಂಥ ಸೌಲಭ್ಯ ಇದೆ, ಯೋಗಾಸನಗಳ ಸೌಲಭ್ಯ ಇದೆ. ಇವೆಲ್ಲವನ್ನು ನಮ್ಮಲ್ಲಿ ಕಣಚೂರು ಆಯುರ್ವೇದ ಕಾಲೇಜಿನಲ್ಲಿ ಆಸ್ಪತ್ರೆಯಲ್ಲಿ ಸಹ ಪಡೆದುಕೊಳ್ಳಲು ಸಾಧ್ಯ ಇದೆ ಅಂತ ಹೇಳಿ ನಾನು ಈ ಮೂಲಕ ಹೇಳ ಬಯಸ್ತೇನೆ. ಒಳ್ಳೆಯದು ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೇ. ಮುಖ್ಯವಾಗಿ ಏನು ಶಾಲಾಕ್ಯ ತಂತ್ರ ಅಂತ ಏನಿದೆ ಅದರಲ್ಲಿ ಬರುವಂತಹ ಬೇರೆ ಬೇರೆ ಕಾಯಿಲೆಗಳು, ಅದಕ್ಕೆ ಚಿಕಿತ್ಸೆಗಳು ಯಾವ ರೀತಿ ಇದ್ದಾವೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇಂದಿನ ಕಣಾಯು ಚಿರಾಯು ಕಾರ್ಯಕ್ರಮದಲ್ಲಿ ಶಾಲಾಕ್ಯ ತಂತ್ರ ಈ ವಿಷಯದ ಕುರಿತು ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು 2 ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯ ತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ, ನಾಟಿಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. STD ಕೋಡ್ 0824. ಆಕಾಶವಾಣಿ ಮಂಗಳೂರು.